ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಅಲ್ಲಿ ಬ್ಯಾಕ್ಟೀರಿಯಲ್ ಮತ್ತೆ ವೈರಲ್ ಡಿಸೀಸ್ ಅನ್ನ ಸ್ಟಡಿ ಮಾಡಿದ್ವಿ. ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ನಾವೇನನ್ನ ಸ್ಟಡಿ ಮಾಡ್ತಾ ಇದೀವಿ, ಇಲ್ಲಿ ಪ್ರೋಟೋಸೋವಲ್ ಡಿಸೀಸ್. ಎರಡಿದೆ ನಿಮ್ಗೆ, ಒಂದು ಮಲೇರಿಯಾ ಇದೆ ಅಂಡ್ ಇನ್ನೊಂದು ಇಲ್ಲಿ ಅಮಿಬಾಯ್ಸಿಸ್ ಇದೆ. ಫಸ್ಟ್ ನಾವೇನ್ ಮಾಡೋಣ, ಇಲ್ಲಿ ಮಲೇರಿಯಾ ಬಗ್ಗೆ ಸ್ಟಡಿ ಮಾಡೋಣ. ದ ವರ್ಡ್ ಮಲೇರಿಯಾ. ಪ್ರೋಟೋಸೋವನ್ಸ್ ಅಂದ್ರೆ ಏನು ನಮ್ಗೆಲ್ರಿಗೂ ಗೊತ್ತಿದೆ, ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಲ್ವಾ, ಸಿಂಗಲ್ ಸೆಲ್ ಇಂದ ಅಂಡ್ ಯುಕ್ಯಾರಿಯೋಟ್. ಸಿಂಗಲ್ ಸೆಲ್ ಇರುತ್ತೆ ಅಂಡ್ ಇಲ್ಲಿ ಏನಿರುತ್ತೆ, ಇದಕ್ಕೆ ನ್ಯೂಕ್ಲಿಯಸ್ ಇರುತ್ತೆ. ದಟ್ ಯೂನಿಸೆಲ್ಲರ್ ಅಂಡ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಪ್ರೋಟೋಸೋವನ್ಸ್ ಅಂತ ಹೇಳಿ ಕರಿತೀವಿ ನಾವು. ಮಲೇರಿಯಾ ಏನಿದೆ ಇಲ್ಲಿ, ದಿಸ್ ಡಿಸೀಸ್ ಇಸ್ ಕಾಸ್ಡ್ ಬೈ ಒನ್ ಆಫ್ ದಿ ಪ್ರೋಟೋಸೋವಾ. ಮಲೇರಿಯಾ ಮಾಲ್ ಅಂತ ಹೆಸರಿದೆ. ಇಲ್ಲಿ ಮಾಲ್ ಅಂದ್ರೆ ಮಾಲ್ ಫಂಕ್ಷನಿಂಗ್. ಓಕೆ, ಅಬ್ನಾರ್ಮಲಿಟಿನ ಏನ್ ಮಾಡುತ್ತೆ, ಇದು ನಮಗೆ ರಿಸಂಬಲ್ ಅಥವಾ ರಿಪ್ರೆಸೆಂಟ್ ಮಾಡುತ್ತೆ. ಮಲೇರಿಯಾ ಕಾಸ್ ಮಾಡುವಂತ ಕಾಸಿಟಿವ್ ಏಜೆಂಟ್ ಯಾರು ನೋಡೋಣ ನಾವು. ಕಾಸಿಟಿವ್ ಏಜೆಂಟ್. ಮೇನ್ಲಿ ಇಲ್ಲಿ ಮಲೇರಿಯಾನ ಕಾಸ್ ಮಾಡುವಂತ ಕಾಸಿಟಿವ್ ಏಜೆಂಟ್ ಯಾರು, ಇಲ್ಲಿ ಪ್ಲಾಸ್ಮೋಡಿಯಂ. ಯಾರು? ಪ್ಲಾಸ್ಮೋಡಿಯಂ. ಈ ಪ್ಲಾಸ್ಮೋಡಿಯಂ ಸ್ಪೀಸೀಸ್ಗಳು ಇದುವರೆಗೂ 60 ಸ್ಪೀಸೀಸ್ ಐಡೆಂಟಿಫೈ ಆಗಿದೆ. ಇಷ್ಟು 60 ಸ್ಪೀಸೀಸ್. ಅದರಲ್ಲಿ 4 ಸ್ಪೀಸೀಸ್ಗಳು ಏನ್ ಮಾಡುತ್ತೆ ನಮ್ಗೆ ಇಲ್ಲಿ ಈ ಮಲೇರಿಯಾ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಅದು 4 ನಿಮ್ಗೆ ಇದೆ. ಫಸ್ಟ್ ಯಾವುದು ಇಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಓಕೆ, ವಿಚ್ ಇಸ್ ಕಾಮನ್. ಇದು ಕಾಮನ್ ಆಗಿ ಏನ್ ಮಾಡುತ್ತೆ, ಇಲ್ಲಿ ಮಲೇರಿಯಾ ಕಾಸ್ ಮಾಡುವಂತ ಒಂದು ಪ್ರೋಟೋಸೋವಾ. ಯಾವುದು? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಇನ್ನೊಂದು 4 ಇದೆ ಅಂತ ಹೇಳಿದ್ವಲ್ಲ ನಾವು, 4 ಸ್ಪೀಸೀಸ್ ವಿಚ್ ಕಾಸ್ ಮಲೇರಿಯಾ. ಇನ್ನೊಂದು ಯಾವುದು ಇಲ್ಲಿ, ದಟ್ ಈಸ್ ಪ್ಲಾಸ್ಮೋಡಿಯಂ ಓವಲ್ ಅಥವಾ ಪ್ಲಾಸ್ಮೋಡಿಯಂ ಓವೈಲ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಏನ್ ಮಾಡುತ್ತೆ, ಮಲೇರಿಯಾ ಕಾಸ್ ಮಾಡುತ್ತೆ, ಬಟ್ ರೇರ್. ಕಾಮನ್ ಅಲ್ಲ, ಇದು ರೇರ್. ಓಕೆ, ಅಂಡ್ ಇನ್ನೊಂದು ಯಾವುದು ಇಲ್ಲಿ, ಪ್ಲಾಸ್ಮೋಡಿಯಂ ಫಾಲ್ಸಿಪರಂ. ಫಾಲ್ಸಿಪರಂ ಏನಿದು ಒಂದು ಮೋಸ್ಟ್ ಡೇಂಜರಸ್. ಓಕೆ, ವೆನ್ ದಿಸ್ ಪ್ರೋಟೋಸೋವಾ ಕಾಸಸ್ ದಿ ಮಲೇರಿಯಾ, ಅದೇನಿರುತ್ತೆ ಇಲ್ಲಿ ಡೆಡ್ಲಿ ಅಂಡ್ ಡೇಂಜರಸ್. ಯಾವುದು? ಪ್ಲಾಸ್ಮೋಡಿಯಂ ಫಾಲ್ಸಿಪರಂ. ಡೇಂಜರಸ್. ಎಷ್ಟು ಡೇಂಜರಸ್ ಅಂದ್ರೆ ಬ್ರೈನ್ ಅಲ್ಲಿ ಇದೇನನ್ನ ಕ್ರಿಯೇಟ್ ಮಾಡುತ್ತೆ, ಸೀಸರ್ಸ್ ಅನ್ನ ಕ್ರಿಯೇಟ್ ಮಾಡ್ಬಿಡುತ್ತೆ. ಅಂದ್ರೆ ಬ್ರೈನ್ ಅಲ್ಲಿರುವಂತ ಬ್ಲಡ್ ಸೆಲ್ಸ್ ಅನ್ನ ಏನ್ ಮಾಡುತ್ತೆ, ಇಲ್ಲಿ ಇನ್ಫೆಕ್ಟ್ ಆಗಿರುವಂತ ಸೆಲ್ಸ್ ಗಳು ಬ್ಲಾಕ್ ಮಾಡ್ಬಿಟ್ಟು ಅಬ್ನಾರ್ಮಲಿಟೀಸ್ ಅನ್ನ ಏನ್ ಮಾಡುತ್ತೆ, ಈವನ್ ಡೆತ್ ಅನ್ನು ಕೂಡ ಕಾಸ್ ಮಾಡುತ್ತೆ. ಹಾಗಾಗಿ ಇಫ್ ಪ್ಲಾಸ್ಮೋಡಿಯಂ ಫಾಲ್ಸಿಪರಂ ಏನು ಕಾಸ್ ಮಾಡುತ್ತೆ ಮಲೇರಿಯಾನ, ಅದು ಡೇಂಜರಸ್ ಇರುತ್ತೆ ಅಂಡ್ ಮ್ಯಾಲಿಗ್ನೆಂಟ್ ಇರುತ್ತೆ. ಮ್ಯಾಲಿಗ್ನೆಂಟ್ ಅಂದ್ರೆ ಏನು, ಇಲ್ಲಿ ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಮ್ಯಾಲಿಗ್ನೆಂಟ್ ಅಂಡ್ ಸೆರೆಬ್ರಲ್ ಮಲೇರಿಯಾ. ಏನಕ್ಕೆ ಸೆರೆಬ್ರಲ್ ಮಲೇರಿಯಾ ಅಂತ ಹೇಳಿದ್ವಿ? ಇಟ್ ವಿಲ್ ಅಫೆಕ್ಟ್ ಬ್ರೈನ್ ಸೆಲ್ಸ್ ಇಲ್ಲಿ ಇರೋಂತ. ನೋಡಿ, ಇಲ್ಲಿ ನಾವೇನಂತ ಹೇಳಿದೀವಿ, ಮ್ಯಾಲಿಗ್ನೆಂಟ್. ರ್ಯಾಪಿಡ್ ಆಗಿ ಏನಾಗುತ್ತೆ, ಮಲ್ಟಿಪ್ಲೈ ಆಗ್ಬಿಟ್ಟು ಆ ಇನ್ಫೆಕ್ಟೆಡ್ ಸೆಲ್ಸ್, ಬ್ಲಡ್ ವೆಸಲ್ಸ್ ಗಳನ್ನ ಏನ್ ಮಾಡುತ್ತೆ, ಬ್ರೈನ್ ಅಲ್ಲಿರೋ ಬ್ಲಡ್ ವೆಸಲ್ಸ್ ಗಳನ್ನ ಏನ್ ಮಾಡುತ್ತೆ, ಬ್ಲಾಕ್ ಮಾಡುತ್ತೆ. ದಟ್ ಸೀಸರ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. 4 ಸ್ಪೀಸೀಸ್ ಅಲ್ಲಿ ಯಾವುದು? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ವಿಚ್ ಇಸ್ ಕಾಮನ್, ಪ್ಲಾಸ್ಮೋಡಿಯಂ ಓವಲ್ ದಟ್ ಈಸ್ ರೇರ್, ಪ್ಲಾಸ್ಮೋಡಿಯಂ ಫಾಲ್ಸಿಪರಂ ಏನು ಇದು ಡೇಂಜರಸ್, ಮ್ಯಾಲಿಗ್ನೆಂಟ್ ಅಂಡ್ ಸೆರೆಬ್ರಲ್ ಹೆಮಿಸ್ಫಿಯರ್, ಬ್ರೈನ್ ಸೆರೆಬ್ರಲ್ ರಿಲೇಟೆಡ್. ಅಂಡ್ ಇನ್ನೊಂದು ಯಾವುದು ಇಲ್ಲಿ, ದಟ್ ಈಸ್ ಪ್ಲಾಸ್ಮೋಡಿಯಂ ಮಲೇರಿಯಾ. ಹೆಸರೇ ಇದು, ಪ್ಲಾಸ್ಮೋಡಿಯಂ ಮಲೇರಿಯಾ. ಕ್ವಾರ್ಟನ್ ಅಂತ ಹೇಳಿ ಕರೀತಾರೆ ಇದಕ್ಕೆ. ಕ್ವಾರ್ಟನ್ ಅಂದ್ರೆ ಏನು, ಇಲ್ಲಿ ಲೆಸ್ ಸಿವಿಯರ್ ಅಂತ ಹೇಳ್ಬೋದು. ಲೆಸ್ ಸಿವಿಯರ್, ಅಷ್ಟೊಂದು ಸಿವಿಯರ್ ಆಗಿ ಇದು ಡಿಸೀಸ್ ಅನ್ನ, ಮಲೇರಿಯಾನ ಕಾಸ್ ಮಾಡಲ್ಲ, ಲೆಸ್ ಸಿವಿಯರ್. ಓಕೆ, ಇದು 4 ಸ್ಪೀಸೀಸ್ಗಳು ಏನ್ ಮಾಡುತ್ತೆ ಇಲ್ಲಿ, ದಿಸ್ ಆರ್ ದಿ ಕಾಸಿಟಿವ್ ಏಜೆಂಟ್ಸ್. ಏನ್ ಮಾಡುತ್ತೆ, ಮಲೇರಿಯಾನ ಕಾಸ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಟ್ರಾನ್ಸ್ಮಿಷನ್ ಹೇಗಾಗುತ್ತೆ ಇದು. ಓಕೆ, ಮಲೇರಿಯಾ ಇಲ್ಲಿ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಬೈ ಯೂಸಿಂಗ್ ಅ ವೆಕ್ಟರ್. ಓಕೆ, ನಾವೆಲ್ಲ ಹ್ಯೂಮನ್ ಹೆಲ್ತ್ ಅನ್ನ ಸ್ಟಡಿ ಮಾಡ್ತಿದೀವಿ. ಹ್ಯೂಮನ್ಸ್ ಗೆ ಕಾಸ್ ಮಾಡುವಂತ ಡಿಸೀಸ್ ಅನ್ನೇ ನಾವು ಸ್ಟಡಿ ಮಾಡ್ತಾ ಇರೋದು. ಇಟ್ ಈಸ್ ನಮಗೆ ಗೊತ್ತಿರೋದೆ ಅಲ್ವಾ. ಇಲ್ಲಿ ವೆಕ್ಟರ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ವೆಕ್ಟರ್ ಅಂದ್ರೆ ಏನಕ್ಕೆ ನಾವು ಇಲ್ಲಿ ಯೂಸ್ ಮಾಡೋದು, ಬಿಕಾಸ್ ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಥವಾ ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇರ್ಬೋದು, ಓವೆಲ್ ಇರ್ಬೋದು, ಫಾಲ್ಸಿಪರಂ ಇರ್ಬೋದು, ಮಲೇರಿಯಾ ಇರ್ಬೋದು, ಡೈರೆಕ್ಟ್ ಆಗಿ ಏನ್ ಮಾಡಲ್ಲ, ಇಲ್ಲಿ ಹ್ಯೂಮನ್ ಗೆ ಅಫೆಕ್ಟ್ ಮಾಡಲ್ಲ. ಓಕೆ, ಥ್ರೂ ಒನ್ ವೆಕ್ಟರ್, ಥ್ರೂ ಒನ್ ಆರ್ಗ್ಯಾನಿಸಮ್ ಏನ್ ಮಾಡುತ್ತೆ, ಇದು ಒಂದು ಆರ್ಗ್ಯಾನಿಸಮ್ ಮುಖಾಂತರ ಏನ್ ಮಾಡುತ್ತೆ, ಮನುಷ್ಯರನ್ನ, ನಮ್ಮನ್ನ ಏನ್ ಮಾಡುತ್ತೆ, ಇಲ್ಲಿ ಇನ್ಫೆಕ್ಟ್ ಮಾಡುತ್ತೆ. ಹಾಗಾದ್ರೆ ಯಾರು ಆ ಹೆಲ್ಪ್ ಮಾಡ್ತಿರೋದು, ಯಾರು ವೆಕ್ಟರ್, ಯಾರು ವೆಕ್ಟರ್ ಅಥವಾ ಕ್ಯಾರಿಯರ್ ಅಂತಾನು ಹೇಳ್ಬೋದು ನಾವು. ಓಕೆ, ದಟ್ ಈಸ್, ನೀವು ಕೇಳಿರ್ತೀರಾ ಇದನ್ನ, ಫೀಮೇಲ್ ಅನೋಫಿಲಸ್ ಮಾಸ್ಕಿಟೋ. ಫೀಮೇಲ್ ಅನೋಫಿಲಸ್ ಮಾಸ್ಕಿಟೋ, ನಾಟ್ ಮೇಲ್ ಅಂತ ಮಾಡೋ ಹೋಗಿಲ್ಲ, ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಕೊಟ್ರೆ ಇದನ್ನ. ಓಕೆ, ಫೀಮೇಲ್ ಅನೋಫಿಲಸ್ ಮಾಸ್ಕಿಟೋ ಏನು, ಇದು ವೆಕ್ಟರ್. ಅಂದ್ರೆ ಫಸ್ಟ್
ಇಲ್ಲಿ ನಮ್ಗೆ ಗೊತ್ತಾಗ್ತಿದೆ ಹ್ಯೂಮನ್ಗೂ ಕೂಡ ಇದೇನ್ ಮಾಡುತ್ತೆ, ಇಲ್ಲಿ ಮಲೇರಿಯಾ ಕಾಸ್ ಮಾಡುತ್ತೆ. ಬಟ್ ಆಸ್ ವೆಲ್ ಆಸ್ ಮಲೇರಿಯಾ ಯಾರಿಗ್ ಕಾಸ್ ಮಾಡ್ತಾ ಇಲ್ಲ, ಈ ಫಿಮೇಲ್ ಅನಫಿಲಸ್ ಮಾಸ್ಕಿಟೋಗೆ ಕಾಸ್ ಮಾಡ್ತಾ ಇಲ್ಲ. ಬಟ್ ಆದ್ರೂ ಕೂಡ ಇಲ್ಲಿ ನಮಗೆ ಏನು ಇನ್ಫೆಕ್ಟ್ ಮಾಡುವಂತ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇರ್ಬೋದು ಅಥವಾ ದೀಸ್ ಅದರ್ ಸ್ಪೀಸೀಸ್. ಸೊ ಅದರದ್ದು ಏನಿರುತ್ತೆ, ಇಲ್ಲಿ ಒಂದು ಇನ್ಫೆಕ್ಷಿಯಸ್ ಸ್ಟೇಜ್ ಸ್ಪೋರೋಸೈಟ್ ಅಂತ ಹೇಳಿ ಕರಿತೀವಿ. ಅದು ಯಾರ ಹತ್ರ ಇರುತ್ತೆ, ಈ ಮಾಸ್ಕಿಟೋ ಹತ್ರ ಇರುತ್ತೆ. ಓಕೆ, ಸೊ ಆ ಮಾಸ್ಕಿಟೋ ಬಂದು ನಮ್ಮನ್ನ ಕಚ್ಚಿದಾಗ, ಓಕೆ, ಬ್ಲಡ್ ಮೇಲೆನ ನಮ್ಮ ರಕ್ತನ ಅದು ತಗೊಳ್ತಿರ್ಬೇಕಾದ್ರೆ ಅದ್ರದ್ದು ಸಲೈವದಿಂದ ಇಲ್ಲಿ ಏನಾಗುತ್ತೆ, ಆ ಇನ್ಫೆಕ್ಷಿಯಸ್ ಸ್ಟೇಜ್ ಎಫೆಕ್ಟ್ ಮಾಡೋ ಅಂತ ಆ ಸ್ಪೋರೋಸೈಟ್ಸ್ ಗಳು ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗುತ್ತೆ. ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಅನಫಿಲಸ್ ಮಾಸ್ಕಿಟೋ. ಓಕೆ, ಹೇಗೆ ನಿಮ್ಗೆ ಇಲ್ಲಿ ಟೀಚರ್ಸ್ ಕೂಡ ನಾವು ಏನಿಲ್ಲಿ ವೆಕ್ಟರ್ ತರ ವಿ ಆರ್ ಜಸ್ಟ್ ಹೆಲ್ಪಿಂಗ್, ಬಟ್ ಓದೋದು ರಿವೈಸ್ ಮಾಡೋದು ನಿಮ್ಮ ಕೆಲಸ, ಎಕ್ಸಾಮ್ಸ್ ಬರೆಯೋದು ನಿಮ್ಮ ಕೆಲಸ ಅಲ್ವಾ. ಸೊ ಅದೇ ರೀತಿ ಇಲ್ಲೂ ಕೂಡ. ಓಕೆ, ಸೊ ಹಾಗಾಗಿ ನಾವೇನಂತ ಹೇಳ್ತೀವಿ, ಇಲ್ಲಿ ಮಲೇರಿಯಾದಲ್ಲಿ 2 ಹೋಸ್ಟ್ ಅನ್ನ ನೋಡ್ತೀವಿ. ಒಂದು ಯಾರು ಇಲ್ಲಿ, ದಟ್ ಈಸ್ ಮಾಸ್ಕಿಟೋ, ಅಂಡ್ ಇನ್ನೊಂದು ಯಾರು ಇಲ್ಲಿ, ಹ್ಯೂಮನ್. ಸೊ ಎಷ್ಟು ವೆಕ್ಟರ್ಸ್ ಗಳನ್ನ ನೋಡ್ತೀವಿ ನಾವಿಲ್ಲಿ, ನಾಟ್ ವೆಕ್ಟರ್ಸ್, ಹೋಸ್ಟ್, 2 ಹೋಸ್ಟ್ಸ್. ಅಂದ್ರೆ ಈ ಪ್ಲಾಸ್ಮೋಡಿಯಂ ಏನ್ ಮಾಡುತ್ತೆ, ಇಲ್ಲಿ 2 ಹೋಸ್ಟ್ ಅಲ್ಲಿ ತನ್ನ ಲೈಫ್ ಸೈಕಲ್ ಅನ್ನ ಏನ್ ಮಾಡುತ್ತೆ, ಇಲ್ಲಿ ರನ್ ಮಾಡುತ್ತೆ. ಸೊ ಫಸ್ಟ್ ಯಾರು ಇಲ್ಲಿ, ಪ್ರೈಮರಿ ಹೋಸ್ಟ್ ಅಥವಾ ಕ್ಯಾರಿಯರ್ ಅಥವಾ ವೆಕ್ಟರ್ ಅಂತಾನು ಹೇಳ್ಬೋದು. ಯಾರು ಇವಾಗ ತಾನೇ ಹೇಳಿದ್ವಿ, ದಟ್ ಈಸ್ ಪ್ರೈಮರಿ ಹೋಸ್ಟ್. ಯಾರು ಇಲ್ಲಿ, ದಟ್ ಈಸ್ ಮಾಸ್ಕಿಟೋ. ಯಾವ ಮಾಸ್ಕಿಟೋ, ಫಿಮೇಲ್ ಆನಫಿಲಸ್ ಮಾಸ್ಕಿಟೋ. ಬಟ್ ನಾನಿಲ್ಲಿ ಮಾಸ್ಕಿಟೋ ಅಂತ ಬರೆದಿದ್ದೀನಿ. ಓಕೆ, ಯಾವುದು, ಫಿಮೇಲ್ ಆನಫಿಲಸ್ ಮಾಸ್ಕಿಟೋ. ಓಕೆ, ಅಂಡ್ ನೆಕ್ಸ್ಟ್ ಸೆಕೆಂಡರಿ ಹೋಸ್ಟ್ ಅಥವಾ ಇಂಟರ್ಮೀಡಿಯೇಟ್ ಹೋಸ್ಟ್ ಅಂತಾನು ಕರಿತೀವಿ. ಓಕೆ, ಇಂಟರ್ಮೀಡಿಯೇಟ್ ಹೋಸ್ಟ್ ಯಾರು, ದಟ್ ಈಸ್ ಹ್ಯೂಮನ್. ಯಾರು, ಹ್ಯೂಮನ್. ನಾವು ಓಕೆ, ಸೊ ಇವಾಗ ಮಾಸ್ಕಿಟೋದಲ್ಲಿ ಏನಿದೆ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇದೆ. ಓಕೆ, ಪ್ರೈಮರಿ ಹೋಸ್ಟ್ ಅಥವಾ ಕ್ಯಾರಿಯರ್ ವೆಕ್ಟರ್ ಹತ್ರ ಏನಿದೆ, ಇಲ್ಲಿ ಮಾಸ್ಕಿಟೋ ಅಲ್ಲಿ ಇದೆ. ಸೊ ಈ ಮಾಸ್ಕಿಟೋ ಅಲ್ಲಿ ಫಿಮೇಲ್ ಅನೋಫಿಲಸ್ ಅಲ್ಲಿ ಇದ್ದವಾಗ ಏನ್ ಮಾಡುತ್ತೆ, ಏನನ್ನ ಮಾಡುತ್ತೆ, ಇದು ಇಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡುತ್ತೆ. ಸಾರಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡುತ್ತೆ ಮಾಸ್ಕಿಟೋದಲ್ಲಿ. ಓಕೆ, ಅದೇ ನಮ್ಮ ಬಾಡಿ ಹ್ಯೂಮನ್ ಅಲ್ಲಿ ಸ್ಪೆಷಲಿ ಯಾವ ಆರ್ಗನ್, ದಟ್ ಈಸ್ ಲಿವರ್ ಅಂಡ್ RBC, ಟಾರ್ಗೆಟ್ ಆರ್ಗನ್ಸ್ ಅಂತ ಹೇಳ್ತಿದ್ವಲ್ಲ. ಸೊ ಇಲ್ಲಿ ಓಕೆ, ಯಾರು, ಲಿವರ್ ಅಂಡ್ RBC. ಸೊ ಲಿವರ್ ಮತ್ತೆ RBC ಸೆಲ್ಸ್ ಒಳಗಡೆ ಈ ಪ್ಲಾಸ್ಮೋಡಿಯಂ ಏನ್ ಮಾಡುತ್ತೆ, ಇಲ್ಲಿ ವಿವಾವ್ಯಾಕ್ಸ್, ಓವೆಲ್ ಫ್ಯಾಲ್ಸಿಪರಮ್, ಯಾವ್ದಾದ್ರು ಸ್ಪೀಸಿಸ್ ಈ 4ರಲ್ಲಿ. ಓಕೆ, ಸೊ ಅದೇನ್ ಮಾಡುತ್ತೆ, ಇಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡುತ್ತೆ. ಹ್ಯೂಮನ್ಸ್ ಅಲ್ಲಿ ಯಾವ ರಿಪ್ರೊಡಕ್ಷನ್ ಅನ್ನ ಮಾಡುತ್ತೆ, ಅಸೆಕ್ಷುವಲ್. ಫಿಮೇಲ್ ಅನಫಿಲಸ್ ಮಾಸ್ಕಿಟೋದಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್, ಅಸೆಕ್ಷುವಲ್ ರಿಪ್ರೊಡಕ್ಷನ್. ದಟ್ ಈಸ್ ಬೈನರಿ ಫ್ಯೂಷನ್ ಅಲ್ವಾ. ಅದನ್ನೇ ಸುಮಾರು ರಿಪೀಟೆಡ್ ಆಗಿ ಮಾಡುತ್ತೆ ಬೈನರಿ ಫ್ಯೂಷನ್. ಸೊ ನಾವೇನಂತ ಹೇಳ್ಬೋದು, ಇಲ್ಲಿ ಮಲ್ಟಿಪಲ್ ಫ್ಯೂಷನ್ ಅನ್ನ ಮಾಡುತ್ತೆ. ಮಲ್ಟಿಪಲ್ ಫ್ಯೂಷನ್. ಸೊ ಮಲ್ಟಿಪಲ್ ಫ್ಯೂಷನ್ ಮಾಡಿದ್ರೆ ಏನಾಗುತ್ತೆ, ದಟ್ ಪ್ಲಾಸ್ಮೋಡಿಯಂ ಏನಾಗುತ್ತೆ, ಆ ಪ್ಯಾರಾಸೈಟ್ ತನ್ನ ನಂಬರ್ ಅನ್ನ ಏನ್ ಮಾಡುತ್ತೆ. ಪ್ಯಾರಾಸೈಟ್ ಯಾರು, ಇಲ್ಲಿ ಪ್ಲಾಸ್ಮೋಡಿಯಂ ಇಟ್ ಸೆಲ್ಫ್. ಯಾಕೆ, ನಮ್ಮ ಹೋಸ್ಟ್, ನಾವೇ ಹೋಸ್ಟ್ ಅಲ್ವಾ, ನಮ್ಮ ಬಾಡಿ ಸೆಲ್ಸ್ ಒಳಗಡೆ ಹೋಗಿ ಅದೇನ್ ಮಾಡ್ತಾ ಇದೆ, ನಮ್ಮ ಸೆಲ್ಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಇದೆ, ತಿಂತಾ ಇದೆ, ಹಾಳು ಮಾಡ್ತಾ ಇದೆ. ಸೊ ದಟ್ ಇಸ್ ದ ಪ್ಯಾರಾಸೈಟ್, ಎಂಡೋ ಪ್ಯಾರಾಸೈಟ್. ಮೋಸ್ಟ್ ಆಫ್ ದ ಪ್ಯಾರಾಸೈಟ್ಸ್ ಏನಿರುತ್ತೆ, ಇಲ್ಲಿ ಎಂಡೋ ಪ್ಯಾರಾಸೈಟ್. ಓಕೆ, ಸೊ ಇಲ್ಲಿ ಏನು, ಇದು ಪ್ಯಾರಾಸೈಟ್ ಏನ್ ಮಾಡುತ್ತೆ, ನಮ್ಮ ಬಾಡಿ ಒಳಗಡೆ, ಹ್ಯೂಮನ್ಸ್ ಬಾಡಿ ಆದ್ರೆ ಯಾವ ಆರ್ಗನ್ಗೆ, ಲಿವರ್ ಮತ್ತೆ RBC ಸೆಲ್ಸ್ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಲಿವರ್. ಓಕೆ, ಸೊ ಈ ಲಿವರ್ ಮತ್ತೆ RBC ಸೆಲ್ಸ್ ಅಲ್ಲಿ ಹೋಗಿ ಏನ್ ಮಾಡುತ್ತೆ, ಅಲ್ಲಿರೋ ಸೆಲ್ಸ್ ಅನ್ನ ಏನ್ ಮಾಡುತ್ತೆ, ಇದು ಹಾಳು ಮಾಡುತ್ತೆ. ಸೊ ಹೇಗ್ ಹಾಳು ಮಾಡುತ್ತೆ, ತನ್ನ ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಅಸೆಕ್ಷುವಲ್ ರಿಪ್ರೊಡಕ್ಷನ್, ದಟ್ ಇಸ್ ಬೈನರಿ ಫ್ಯೂಷನ್ ಇಂದ ತನ್ನ ನಂಬರ್ ಅನ್ನ ಏನ್ ಮಾಡುತ್ತೆ, ಇಲ್ಲಿ ಪರ್ಟಿಕ್ಯುಲರ್ ಸೆಲ್ಸ್ ಗಳಲ್ಲಿ ಇನ್ಕ್ರೀಸ್ ಮಾಡ್ಕೊಂಡು ಆ ಸೆಲ್ ಅನ್ನ ಬರ್ಸ್ಟ್ ಆಗೋ ಹಾಗೆ ಮಾಡುತ್ತೆ. ಯಾವಾಗ ಆ ಸೆಲ್ ಬರ್ಸ್ಟ್ ಆಗುತ್ತೋ ಅದರಿಂದ ಯಾರು ರಿಲೀಸ್ ಆಗ್ತಾ ಇದ್ದಾರೆ, ಸೇಮ್ ಪ್ಯಾರಾಸೈಟ್ ಪ್ಲಾಸ್ಮೋಡಿಯಂ ಅಲ್ವಾ. ಸೊ ಅದು ತಿರ್ಗಾ ಏನಾಗುತ್ತೆ, ಇಲ್ಲಿ ಪಕ್ಕದಲ್ಲಿರೋ ಇನ್ನೊಂದು ಸೆಲ್ಗೆ ಬ್ಲಡ್ ಮುಖಾಂತರ ಏನಾಗುತ್ತೆ, ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದೇ ರೀತಿ ಮಾಸ್ಕಿಟೋದಲ್ಲಿ ಯಾವ ರೀತಿ ರಿಪ್ರೊಡಕ್ಷನ್ ಮಾಡುತ್ತೆ, ಇದು ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಎಲ್ಲಿ ಅಂತ ಕೇಳಿದ್ರೆ, ಗಟ್ ಆಫ್ ದ ಮಾಸ್ಕಿಟೋ. ಎಲ್ಲಿ, ಗಟ್ ಆಫ್ ದಿ ಮಾಸ್ಕಿಟೋ. ಓಕೆ, ಸೊ ಇವಾಗ ಲೈಫ್ ಸೈಕಲ್ ಅನ್ನ ನೋಡೋಣ. ನಮಗ್ ಗೊತ್ತಾಯ್ತು ಇಷ್ಟೊತ್ತು ಏನನ್ನ ನೋಡಿದ್ವಿ ನಾವು ಇಲ್ಲಿ, ಮಲೇರಿಯಾ. ಓಕೆ, ಅಂದ್ರೆ ಏನು, ಇಲ್ಲಿ ಏನನ್ನ ಕಾಸ್ ಮಾಡುತ್ತೆ ಅಥವಾ ಪಾಸಿಟಿವ್ ಏಜೆಂಟ್ ಯಾರು, ಇಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಕಾಮನ್, ಪ್ಲಾಸ್ಮೋಡಿಯಂ ಓವೆಲ್ ದಟ್ ಈಸ್ ವೆರಿ ರೇರ್, ಪ್ಲಾಸ್ಮೋಡಿಯಂ ಫಾಲ್ಸಿಪರಮ್ ವಿಚ್ ಇಸ್ ವೆರಿ ಡೆಡ್ಲಿ ಡೇಂಜರಸ್. ಇದಕ್ಕೆ ಸೆರೆಬ್ರಲ್ ಮಲೇರಿಯಾ ಅಂತಾನು ಕರಿತೀವಿ, ಆಸ್ ವೆಲ್ ಆಸ್ ಇಟ್ ಇಸ್ ಅ ಮ್ಯಾಲಿಗ್ನೆಂಟ್ ಅಂತಾನು ಹೇಳಿದ್ವಿ. ಅಂಡ್ ಇನ್ನೊಂದು ಯಾವ್ದು ಹೇಳಿದ್ವಿ, ಇಲ್ಲಿ ವಿಚ್ ಇಸ್ ಕ್ವಾರ್ಟರ್, ಸಿವಿಯರ್ ಇರೋದು ಕಡಿಮೆ, ತುಂಬಾ ಲೆಸ್, ದಟ್ ಈಸ್ ಪ್ಲಾಸ್ಮೋಡಿಯಂ ಮಲೇರಿಯಾ ಅಂತ ಹೇಳಿದ್ವಿ. ಅದಾದ ನಂತರ ಇಲ್ಲಿ ನಾವೇನಂತ ಹೇಳಿದ್ವಿ, ಇಲ್ಲಿ ವೆಕ್ಟರ್ ಇದ್ದಾರೆ. ಓಕೆ, ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಮನುಷ್ಯರಿಗೆ ಸ್ಪ್ರೆಡ್ ಮಾಡ್ಲಿಕ್ಕೆ ಮಲೇರಿಯಾನ, ಆ ವೆಕ್ಟರ್ ಯಾರು, ಇಲ್ಲಿ
ಫಿಮೇಲ್ ಅನಫಿಲಸ್ ಮಾಸ್ಕಿಟೋ. ಸೊ ಹೂ ಗಾಟ್ ಟು ನೋ ದಿಸ್? ಓಕೆ, ಯಾರು ಹೇಳಿದ್ದು ವೆಕ್ಟರ್ ಇದೆ? ಆ ವೆಕ್ಟರ್ ಯಾರು ಇಲ್ಲಿ? ಫಿಮೇಲ್ ಅನಫಿಲಸ್ ಮಾಸ್ಕಿಟೋ ಹ್ಯೂಮನ್ ಅನ್ನ ಬೈಟ್ ಮಾಡಿದವಾಗ್ಲೇ ಆ ಇನ್ಫೆಕ್ಷಿಯಸ್ ಇರುವಂತ ಪ್ಲಾಸ್ಮೋಡಿಯಂ ಏನಾಗುತ್ತೆ ಮನುಷ್ಯನ್ ಬಾಡಿಲಿ ಎಂಟರ್ ಆಗುತ್ತೆ ಅಂತ ಹೇಳಿದವ್ರು ಯಾರು? ದಟ್ ಈಸ್ ಸರ್ ರೊನಾಲ್ಡ್ ರೋಸ್. ಓಕೆ, ಇವರು ಏನ್ ಮಾಡಿದ್ರು ಇಲ್ಲಿ 29 ಆಗಸ್ಟ್ 1897 ಅಲ್ಲಿ ಏನಂತ ಹೇಳಿದ್ರು, ಈ ಫಿಮೇಲ್ ಅನಫಿಲಸ್ ಮಾಸ್ಕಿಟೋ ಇದೆಯಲ್ಲ, ಇದೇ ಏನ್ ಮಾಡುತ್ತೆ ಇಲ್ಲಿ ವೆಕ್ಟರ್ ಆಗಿ ಹ್ಯೂಮನ್ಸ್ ನ ಬೈಟ್ ಮಾಡುತ್ತೆ, ಆವಾಗ ಈ ಪ್ಲಾಸ್ಮೋಡಿಯಂ ಹ್ಯೂಮನ್ ಬಾಡಿನ ಎಂಟರ್ ಆಗುತ್ತೆ ಅಂತ ಹೇಳಿದ್ರು. ಯಾರು? ದಟ್ ಈಸ್ ಸರ್ ರೊನಾಲ್ಡ್ ರೋಸ್. ಓಕೆ, 29 ಆಗಸ್ಟ್ 1897. ಓಕೆನಾ? ಸೊ ಇವಾಗ ನಾವೇನ್ ಮಾಡೋಣ, ಯಾವ ರೀತಿ ಇದು ಏನ್ ಮಾಡುತ್ತೆ, ನಾವು ಇವಾಗ ವೆಕ್ಟರ್ ಅಂತ ಹೇಳಿದ್ವಿ ಯಾರಿಗೆ? ಮಾಸ್ಕಿಟೋಗೆ. ಸೊ ಮಾಸ್ಕಿಟೋಗೆ ಹೇಗೆ ಎಂಟರ್ ಆಗುತ್ತೆ, ನಮ್ಮ ಬಾಡಿಗೆ ಹೇಗೆ ಎಂಟರ್ ಆಗುತ್ತೆ ಅಂತ ಹೇಳಿದ್ವಿ, ಯಾವಾಗ ಆ ಸೊಳ್ಳೆ ಬಂದು ನಮ್ಮನ್ನ ಕಚ್ಚುತ್ತೆ, ಬ್ಲಡ್ ಮೀಲ್ ಅಂದ್ರೆ ಬ್ಲಡ್ ಅನ್ನ ಸಕ್ ಮಾಡುತ್ತೋ ಅದೇ ಟೈಮಲ್ಲಿ ತನ್ನ ಪಾರ್ಟಿಕಲ್ಸ್ ಅನ್ನ, ಸಲೈವದಲ್ಲಿರೋ ಪಾರ್ಟಿಕಲ್ಸ್ ಅನ್ನ ನಮ್ಮ ಬಾಡಿಲಿ ಬಿಟ್ಟು ಹೋಗುತ್ತೆ. ಸೊ ಆವಾಗ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ವಿ. ಸೊ ಹಾಗಾಗಿ ನಾವೇನ್ ಮಾಡೋಣ, ಇಲ್ಲಿ ಪ್ಲಾಸ್ಮೋಡಿಯಂದು ಲೈಫ್ ಸೈಕಲ್ ಅನ್ನ ನೋಡೋಣ. ಓಕೆ, ಸೊ 2 ಲಿವಿಂಗ್ ಆರ್ಗಾನಿಸಮ್ಸ್ ಗಳಲ್ಲಿ ಏನ್ ಮಾಡ್ತಾ ಇದೆ, ಇದು ತನ್ನ ಲೈಫ್ ಸೈಕಲ್ ಅನ್ನ ಮಾಡ್ತಾ ಇದೆ. ಬಿಕಾಸ್ ಒಂದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಸ್ಕಿಟೋದಲ್ಲಿ, ಇನ್ನೊಂದರಲ್ಲಿ ಹ್ಯೂಮನ್ ಅಲ್ಲಿ ದಟ್ ಈಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡ್ತಾ ಇದೆ. ಸೊ ಹೇಗೆ ಅಂತ ತಿಳಿಸಿ ನಾವು. ಸೊ ಎಲ್ಲರೂ ನನ್ನೊಟ್ಟಿಗೆನೆ ಈ ಲೈಫ್ ಸೈಕಲ್ ಅನ್ನ ಹಾಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್, ಈ ಮಲೇರಿಯಾ ಏನಿದೆಯಲ್ಲ, ನೀವು ಮೆಡಿಕಲ್ ಹೋದ್ರು ಅಷ್ಟೇ, MBBS BMS ಎಲ್ಲಿ ಹೋದ್ರು ಅಷ್ಟೇ, ಇಫ್ ಇಟ್ ಆಲ್ ನೀವು ನಾರ್ಮಲ್ BSc ಮಾಡ್ತಾ ಇದ್ದೀರಾ ಅಥವಾ MSc ಮಾಡ್ತೀರಾ ಅಂದ್ರೂ ಕೂಡ ದಿಸ್ ವಿಲ್ ಬಿ ದೇರ್. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ. ಇಟ್ಸ್ ವೆರಿ ಈಸಿ, ಸಿಂಪಲ್ ಇದೆ. ಓಕೆ, ಸೊ ಕೆಲವೊಂದನ್ನ ನಾವು ಫಸ್ಟ್ ಟೈಮ್ ಓದೋವಾಗ್ಲೇ ಸ್ವಲ್ಪ ಅಟೆನ್ಷನ್ ಕೊಟ್ಬಿಟ್ಟು ಓದ್ಬಿಟ್ರೆ ಫ್ಯೂಚರ್ ಅಲ್ಲೂ ಕೂಡ ಏನ್ ಮಾಡುತ್ತೆ, ಅದನ್ನ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ದಟ್ ಕೈಂಡ್ ಆಫ್ ಟಾಪಿಕ್. ನೋಡೋಣ ಇವಾಗ ಲೈಫ್ ಸೈಕಲ್ ಅನ್ನ. ಓಕೆ, ಸೊ ಇದು ಮಾಸ್ಕಿಟೋ ಏನ್ ಮಾಡ್ತಾ ಇದೆ ಇಲ್ಲಿ, ಇಟ್ ಈಸ್ ಬೈಟಿಂಗ್ ದ ಮ್ಯಾನ್ ಅಲ್ವಾ. ಸೊ ನಾವೇನಂತ ಬರಿಬಹುದು ಇಲ್ಲಿ, ವೆನ್ ದಿ ಮಾಸ್ಕಿಟೋ, ಯಾವ ಮಾಸ್ಕಿಟೋ? ಅನಫಿಲಸ್ ಮಾಸ್ಕಿಟೋ. ಓಕೆ, ಬೈಟ್ಸ್ human, it is injected with ಸ್ಪೋರೋಸೈಟ್. ಮ್ಯಾನ್, ಸ್ಪೋರೋಸೈಟ್ ಅಂದ್ರೆ ಏನು? ಈ ಸ್ಪೋರೋಸೈಟ್ ಏನು ಇದು? ಇಟ್ ಈಸ್ ಒನ್ ಆಫ್ ದಿ ಇನ್ಫೆಕ್ಷಿಯಸ್ ಸ್ಟೇಜ್. ಅಂದ್ರೆ ಇವಾಗ ಪ್ಲಾಸ್ಮೋಡಿಯಂ ಏನ್ ಮಾಡ್ತಾ ಇದೆ, ಮಲೇರಿಯಾ ಕಾಸ್ ಮಾಡ್ತಾ ಇದೆ ಅಂತ ಹೇಳ್ತೀವಲ್ವಾ. ಸೊ ಆ ಪ್ಲಾಸ್ಮೋಡಿಯಂದು ಒಂದು ಸ್ಟೇಜ್ ಇದು ಡೆವಲಪ್ ಆಗ್ಬೇಕಾದ್ರೆ ಇರುವಂತ ಒಂದು ಸ್ಟೇಜ್ ಪ್ಲಾಸ್ಮೋಡಿಯಂದು ಸ್ಪೋರ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಸ್ಪೋರೋಸೈಟ್ ಅಂತ ಹೇಳ್ತೀವಿ. ಸೊ ಆ ಸ್ಪೋರೋಸೈಟ್ ಇವಾಗ ಆಲ್ರೆಡಿ ಮಾಸ್ಕಿಟೋ ಗಟ್ಟಲ್ಲಿ ಇದೆ. ಇವಾಗ ತಾನೇ ಹೇಳಿದ್ವಿ ನಾವು ಅಲ್ವಾ, ಮಾಸ್ಕಿಟೋ ಗಟ್ಟಲ್ಲಿ ಇರುತ್ತೆ ಅಂತ. ಸೊ ಇವಾಗ ದಿಸ್ ಪರ್ಟಿಕ್ಯುಲರ್ ಈ ಮಾಸ್ಕಿಟೋ ಇದೆಯಲ್ಲ ಅನೋಫಿಲಸ್, ಇದ್ರ ಗಟ್ಟಲ್ಲಿ ಏನಿದೆ ಇವಾಗ ಸ್ಪೋರೋಸೈಟ್ಸ್ ಇದೆ. ಯಾರ್ದು? ಪ್ಲಾಸ್ಮೋಡಿಯಂದು. ಓಕೆ, ಸೊ ಯಾವಾಗ ಈ ಮಾಸ್ಕಿಟೋ ಈ ಮನುಷ್ಯನ ಬೈಟ್ ಮಾಡುತ್ತೋ, ನಮ್ಗೆ ಕಚ್ಚುತ್ತೋ, ಸೊ ಕಚ್ಚದವಾಗ ಅದಕ್ಕೆ ಬ್ಲಡ್ ಸಿಗುತ್ತೆ ನಮ್ ಕಡೆಯಿಂದ, ಬ್ಲಡ್ ಅನ್ನ ತಗೊಳುತ್ತೆ ಅಂಡ್ ನಮಗೆ ಏನ್ ಮಾಡುತ್ತೆ, ಆ ಸ್ಪೋರೋಸೈಟ್ಸ್ ಇನ್ಫೆಕ್ಷಿಯಸ್ ಅಂದ್ರೆ ಆ ಸ್ಪೋರೋಸೈಟ್ಸ್ ಏನ್ ಮಾಡುತ್ತೆ, ನಮಗೆ ಮಲೇರಿಯಾ ಕಾಸ್ ಮಾಡುತ್ತೆ. ಆ ಸ್ಪೋರೋಸೈಟ್ಸ್ ಏನಾಗುತ್ತೆ ಇವಾಗ ನಮ್ಮ ಬಾಡಿ ಒಳಗಡೆ ರಿಲೀಸ್ ಆಯ್ತು. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ, ಇವಾಗ ತಾನೇ ನೋಡಿದ್ವಿ ನಾವು ಹ್ಯೂಮನ್ ಅಲ್ಲಿ ಯಾವ ಆರ್ಗನ್ಸ್ಗೆ ಇದು ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ವಿ, ಲಿವರ್ ಅಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ನೋಡೋಣ. So this is liver. Okay, ಸೊ ಇವಾಗ ಸ್ಪೋರೋಸೈಟ್ ಇಟ್ ಇಸ್ ಅ ಪ್ಯಾರಾಸೈಟ್ ಅಲ್ವಾ, ನಮ್ಮ ಬಾಡಿಗೆ ಎಂಟರ್ ಆಯ್ತು. ಸೊ ಏನಾಗುತ್ತೆ ಇವಾಗ, ದೀಸ್ ಪ್ಯಾರಾಸೈಟ್ಸ್ ಅಥವಾ ಸ್ಪೋರೋಸೈಟ್ ಅಂತ ಹೇಳ್ಬೋದು, ದೀಸ್ ಪ್ಯಾರಾಸೈಟ್ ರೀಚಸ್ ದಿ ಲಿವರ್. ಹೆಂಗೆ? ಥ್ರೂ ಬ್ಲಡ್ ಮುಖಾಂತರ ಎಲ್ಲಿಗೆ ರೀಚ್ ಆಗುತ್ತೆ ಇದು? ಲಿವರ್ಗೆ, ಥ್ರೂ ಬ್ಲಡ್. ಓಕೆ, ಸೊ ಅದಾದ್ಮೇಲೆ ಏನ್ ಮಾಡುತ್ತೆ,
ಲಿವರ್ಗೆ ರೀಚ್ ಆಯ್ತು. ಯಾರು? ಸ್ಪೋರೋಸೈಟ್ಸ್ ಅಥವಾ ಪ್ಯಾರಾಸೈಟ್ಸ್. ಸೊ ರೀಚ್ ಆದ್ಮೇಲೆ ಈ ಲಿವರ್ ಅಲ್ಲಿರುವಂತ ಸೆಲ್ಸ್ ನ, ಸೊ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಈ ಲಿವರ್ ಅಲ್ಲಿರೋ ಸೆಲ್ಸ್ ನ ಹೊರಗಡೆ ತಗೊಳ್ತಾ ಇದ್ದೀನಿ. ಈ ಲಿವರ್ ಅಲ್ಲಿರುವಂತ ಸೆಲ್ಸ್ ಅಲ್ಲಿ ಯಾವ ರೀತಿ ರಿಪ್ರೊಡಕ್ಷನ್ ಮಾಡುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ, ಅಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಏನ್ ಮಾಡುತ್ತೆ ಇದು ಇಲ್ಲಿ? ಲಿವರ್ ಸೆಲ್ಸ್, ಇದೆಲ್ಲ ಏನು ಇಲ್ಲಿ? ಲಿವರ್ ಸೆಲ್ಸ್. ಸೊ ಇಲ್ಲಿ ಏನ್ ಮಾಡುತ್ತೆ? ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡಿ ತನ್ನ ನಂಬರ್ ಅನ್ನ ಏನ್ ಮಾಡುತ್ತೆ? ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಈ ಲಿವರ್ ಸೆಲ್ ಅಲ್ಲಿ ಮಲ್ಟಿಪಲ್ ಫ್ಯೂಷನ್ ಅನ್ನ ಮಾಡಿ ಮಾಡಿ ಏನ್ ಮಾಡುತ್ತೆ? ಇನ್ಕ್ರೀಸ್ ಮಾಡ್ಕೊಂಡು ಈ ಸೆಲ್ ಅನ್ನ ಏನ್ ಮಾಡುತ್ತೆ? ಈ ಲಿವರ್ ಸೆಲ್ ಅನ್ನ ಏನ್ ಮಾಡುತ್ತೆ? ಇದು ಬರ್ಸ್ಟ್ ಮಾಡುತ್ತೆ. ಬಿಕಾಸ್ ತನ್ನ ನಂಬರ್ ಜಾಸ್ತಿ ಆಗಿ ಆಗಿ ಪರ್ಟಿಕ್ಯುಲರ್ ಸೆಲ್ಸ್ ಅಲ್ಲಿ ಆ ಸೆಲ್ ಬರ್ಸ್ಟ್ ಆಗಿ ಆ ಸ್ಪೋರೋಸೈಟ್ಸ್ ಏನಾಗುತ್ತೆ ಇಲ್ಲಿ ಹೊರಗಡೆ ಬರುತ್ತೆ. ಓಕೆ, ಸಾರಿ. ಸೊ ಏನ್ ಹೇಳ್ದೆ ನಾನಿಲ್ಲಿ? ಲಿವರ್ ಅನ್ನ ರೀಚ್ ಆದ ತಕ್ಷಣ ಏನ್ ಮಾಡುತ್ತೆ ಪ್ಯಾರಾಸೈಟ್ಸ್? ಇಲ್ಲಿ ಪ್ಯಾರಾಸೈಟ್ಸ್ undergo asexual reproduction ಅಥವಾ binary fusion, multiple fusion. Okay, asexual reproduction ಎಲ್ಲಿ? in liver cells and bursting the liver cells. ಸೊ ಏನ್ ಮಾಡುತ್ತೆ? ಲಿವರ್ ಸೆಲ್ಸ್ ಅಲ್ಲಿ ಹೋಗಿ ಬೈನರಿ ಫ್ಯೂಷನ್ ಅಂದ್ರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಿ ತನ್ನ ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ಈ ಲಿವರ್ ಸೆಲ್ಸ್ ಅನ್ನ ಏನ್ ಮಾಡುತ್ತೆ? ಇದು ಬರ್ಸ್ಟ್ ಮಾಡುತ್ತೆ. ಸೊ ಬರ್ಸ್ಟ್ ಮಾಡಿದವಾಗ ಲಿವರ್ ಸೆಲ್ ಇಂದ ಹೊರಗಡೆ ಬಂತಲ್ಲ, ರೈಟ್? ಸೊ ಹೊರಗಡೆ ಬಂದ್ಮೇಲೆ ಲಿವರ್ ಸೆಲ್ ಇಂದ ಬರ್ಸ್ಟ್ ಆಗಿ ಹೊರಗಡೆ ಬಂದ್ಮೇಲೆ ಏನ್ ಮಾಡುತ್ತೆ? ಇಟ್ ರೀಚಸ್ RBC, ರೆಡ್ ಬ್ಲಡ್ ಸೆಲ್ಸ್ ಹತ್ರ ಹೋಗುತ್ತೆ. ಇವಾಗ ನೆಕ್ಸ್ಟ್ ಯಾರು ನಾವು ಹೇಳಿದ್ವಿ? ಲಿವರ್ ಆಸ್ ವೆಲ್ ಆಸ್ RBC. ಸೊ ಏನಂತ ಹೇಳ್ಬೋದು? ಅಂಡ್ go to RBC cells. ಓಕೆ, ಸೊ RBCs ಅಂತ ಹೇಳಿ ಬರ್ದಿದ್ದೀನಿ. ಥ್ರೂ ಬ್ಲಡ್, ತಿರ್ಗಾ ಬ್ಲಡ್ ಮುಖಾಂತರನೇ, ಥ್ರೂ ಬ್ಲಡ್. ಓಕೆ, ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ವಿ? ಇಲ್ಲಿ RBC ಸೆಲ್ಸ್ ಗಳಿದೆ. ಯಾರಿದ್ದಾರೆ ಇಲ್ಲಿ? RBC ಸೆಲ್ಸ್. ಸೊ ಇವಾಗ ಈ ಸ್ಪೋರೋಸೈಟ್ ಇದೆಯಲ್ಲ, ಇನ್ಫೆಕ್ಷಿಯಸ್ ಸ್ಟೇಜ್. ಈ ಪ್ಯಾರಾಸೈಟ್ ಇವಾಗ ಯಾರ ಹತ್ರ ಬಂತು? ಈ RBC ಸೆಲ್ಸ್. ಸೊ ಇದೆಲ್ಲ ಏನು ಇಲ್ಲಿ? RBC ಸೆಲ್ಸ್. ಸೊ ಈ RBC ಸೆಲ್ಸ್ ಗಳಲ್ಲೂ ಏನ್ ಮಾಡುತ್ತೆ? ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡುತ್ತೆ. RBC ಸೆಲ್ಸ್ ಅನ್ನು ಏನ್ ಮಾಡುತ್ತೆ? ಇದು ಇಲ್ಲಿ ಬರ್ಸ್ಟ್ ಮಾಡುತ್ತೆ. RBC ಸೆಲ್ಸ್ ಅನ್ನು ಏನ್ ಮಾಡುತ್ತೆ? ಇಲ್ಲಿ ಬರ್ಸ್ಟ್ ಮಾಡುತ್ತೆ. ಸೊ ಏನಂತ ಹೇಳಿದ್ವಿ? reaches RBC cells and undergo, ಅಲ್ಲೂ ಕೂಡ ಏನ್ ಮಾಡುತ್ತೆ? ಪ್ಯಾರಾಸೈಟ್ಸ್. ಯಾರು ರೀಚಸ್ ಅಂದ್ರೆ ಯಾರು ಇಲ್ಲಿ? ಪ್ಯಾರಾಸೈಟ್ ರೀಚಸ್ RBCs and undergo asexual reproduction. ಓಕೆ, ಸೊ ಇದರಲ್ಲಿ ಮೇಜರ್ ಥಿಂಗ್ ಏನಾಗುತ್ತೆ ಅಂದ್ರೆ ಈ ಸ್ಪೋರೋಸೈಟ್ ಇದೆಯಲ್ಲ, ಓಕೆ, ಸ್ಪೋರೋಸೈಟ್ ಇನ್ಫೆಕ್ಷಿಯಸ್ ಸ್ಟೇಜ್ ಅದೇನ್ ಮಾಡುತ್ತೆ? RBC ಯಾರು ಇರ್ತಾರೆ? ಹಿಮೋಗ್ಲೋಬಿನ್ ಇರುತ್ತೆ ತಾನೆ. ಸೊ RBC ಇರುವಂತ ಹಿಮೋಗ್ಲೋಬಿನ್ ಅನ್ನ ಏನಾಗಿ ಕನ್ವರ್ಟ್ ಮಾಡುತ್ತೆ? ಇಲ್ಲಿ ಹಿಮೋಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಥವಾ ಹಿಮೋಜಾಯಿನ್ ಆಗಿ ಏನ್ ಮಾಡುತ್ತೆ? ಕನ್ವರ್ಟ್ ಮಾಡುತ್ತೆ. ದಿಸ್ ಇಸ್ ದ ಮೇನ್ ಪಾಯಿಂಟ್. ಓಕೆ, ಏನಾಗುತ್ತೆ? RBC ನ ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ RBC ಅಲ್ಲಿ ಏನ್ ಮಾಡುತ್ತೆ? ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡುತ್ತೆ. RBC ಸೆಲ್ಸ್ ಅನ್ನು ಕೂಡ ಏನ್ ಮಾಡುತ್ತೆ? ಬರ್ಸ್ಟ್ ಮಾಡುತ್ತೆ. ಅದ್ರ ಜೊತೆಗೆ RBC ಇರುವಂತ ಹಿಮೋಗ್ಲೋಬಿನ್ ಅನ್ನ ಏನಾಗಿ ಕನ್ವರ್ಟ್ ಮಾಡುತ್ತೆ? ಹಿಮೋಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾರು? ಸ್ಪೋರೋಸೈಟ್. ಓಕೆ, ಈ ಪ್ರೊಡ್ಯೂಸ್ ಆಗಿರೋ ಹಿಮೋಸಿನ್ ಮೇಲೆ ತಾನೇನ್ ಮಾಡುತ್ತೆ? ಇಲ್ಲಿ ಫೀಡ್ ಮಾಡುತ್ತೆ. ತನಗ್ ಬೇಕಾಗಿರುವಂತದನ್ನ ತಾನೇ ತಗೊಳ್ತಾ ಇದೆ ನಮ್ಮ ಬಾಡಿ ಸೆಲ್ಸ್ ಒಳಗಡೆ, ಸ್ಪೆಷಲಿ RBC ಒಳಗಡೆ ಹೋಗಿ ಹಿಮೋಗ್ಲೋಬಿನ್ ಅನ್ನ ಏನಾಗಿ ಕನ್ವರ್ಟ್ ಮಾಡ್ತು? ಹಿಮೋಸಿನ್ ಆಗಿ ಕನ್ವರ್ಟ್ ಮಾಡ್ತು. ಯಾರು? ಸ್ಪೋರೋಸೈಟ್. ಅದಾದ್ಮೇಲೆ ಹಿಮೋಸಿನ್ ಏನ್ ಮಾಡ್ತು? ತಾನು ಯೂಸ್ ಮಾಡ್ಕೊಳ್ತು. ಸೊ ಈ ಕಾರಣಕ್ಕೆ ಎವ್ರಿ ನೌ ಅಂಡ್ ದೆನ್ ಈ ಹಿಮೋಸಿನ್ ಆಗಿ ಕನ್ವರ್ಟ್ ಆಗ್ತಾ ಇರೋ ಕಾರಣಕ್ಕೆ ನಮ್ಮ ಬಾಡಿಲಿ ಏನಾಗ್ತಾ ಇರುತ್ತೆ? ಎವ್ರಿ 3 to 4 ಡೇಸ್ಗೆ ಇಲ್ಲಿ ಫೀವರ್ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಸೊ ಡ್ಯೂ ಟು ದಿಸ್ ಅಂದ್ರೆ ಏನು? ಡ್ಯೂ ಟು ದ ರಿಲೀಸ್ ಆಫ್ ದಿಸ್ ಪ್ಯಾಟರ್ನ್, ಹಿಮೋಗ್ಲೋಬಿನ್ ಇಂದ ಹಿಮೋಸಿನ್ ಏನಾಗ್ತಿರುತ್ತೆ? ರಿಲೀಸ್ ಆಗಿರುತ್ತೆ. ಓಕೆ, ಡ್ಯೂ ಟು ದಿಸ್ ಎವ್ರಿ 3 to 4 ಡೇಸ್ ಏನಾಗುತ್ತೆ ಇಲ್ಲಿ? ಡ್ಯೂ ಟು ದಿಸ್ ಎವ್ರಿ 3 to 4 ಡೇಸ್ ಏನಾಗುತ್ತೆ ಇಲ್ಲಿ? ಹೈ ಫೀವರ್ ಅಂಡ್ ಚಿಲ್ಸ್, ಕೆಲವೊಮ್ಮೆ ಶಿವರಿಂಗ್ ಚಿಲ್ಸ್ ಕೂಡ. ಅಂದ್ರೆ ಸೈಕಲ್ ಆಗ್ತಾನೆ ಇರುತ್ತೆ.
ದ ಸೈಕಲ್ ವಿಲ್ ಬಿ ರಿಪೀಟಿಂಗ್. ಯಾವಾಗ ಹಿಮೋಗ್ಲೋಬಿನ್ ಹಿಮೋಸಿನ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೋ ಆ ಟೈಮಲ್ಲಿ ಎವ್ರಿ 3-4 ಡೇಸ್ಗೆ ಆಗ್ತಾ ಇರುತ್ತೆ. ಸೊ ಜೋರಾಗಿ ಅಂದ್ರೆ ಹೈ ಫೀವರ್ ಬರೋದು, ತುಂಬಾ ಚಳಿ ಆಗೋದು, ಶಿವರಿಂಗ್ ಆಗೋದು ಎಲ್ಲ ಆಗ್ತಾ ಇರುತ್ತೆ. ಅದ್ರ ಒಟ್ಟಿಗೆ ಏನಾಗ್ತಿರುತ್ತೆ ಇಲ್ಲಿ ಪ್ಯಾರಾಸೈಟ್ಸ್ ಅಂದ್ರೆ ಈ ಸ್ಪೋರೋಸೈಟ್ಸ್ ನಂಬರ್ಗಳು ಏನಾಗ್ತಿರುತ್ತೆ ಇನ್ಕ್ರೀಸ್ ಆಗ್ತಿರುತ್ತೆ, ಬಿಕಾಸ್ ದೇ ಆರ್ ಪರ್ಫಾರ್ಮಿಂಗ್ ಸೆಕ್ಚುಯಲ್ ರಿಪ್ರೊಡಕ್ಷನ್ ಅಲ್ವಾ. ಸೊ ಅದೇ ರೀತಿ ಪಕ್ಕ ಹೆಲ್ದಿ ಇರೋ ಸೆಲ್ಸ್ ಗಳನ್ನ ಏನ್ ಮಾಡ್ತಾ ಇರುತ್ತೆ ಇಲ್ಲಿ ಡ್ಯಾಮೇಜ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲೂ ಕೂಡ ಹಿಮೋಗ್ಲೋಬಿನ್ ಹಿಮೋಸಿನ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅಂಡ್ ಅದರಿಂದ ಇಲ್ಲಿ ಏನಾಗ್ತಿರುತ್ತೆ ರಿಪೀಟೆಡ್ ಸೈಕಲ್, ಹೈ ಫೀವರ್ ಅಂಡ್ ಚಿಲ್ಸ್, ಶಿವರಿಂಗ್ ಚಿಲ್ಸ್ ಬರ್ತಾನೆ ಇರುತ್ತೆ. ಓಕೆ, ಬರ್ಸ್ಟ್ ದ ಸೆಲ್ಸ್ ಬರ್ಕೊಳ್ಳಿ, ನಾನು ಬರೀಲಿಲ್ವಾ ಇಲ್ವಿ. ರೀಚರ್ಸ್ RBC ಅಂಡರ್ಗೋ ಸೆಕ್ಚುಯಲ್ ರಿಪ್ರೊಡಕ್ಷನ್ ಅಂಡ್ ಇಲ್ಲಿ ಬರ್ಕೊಳ್ಳಿ ಅಂಡ್ ಬರ್ಸ್ಟ್ RBC cells. ಓಕೆ, ಇದಾಯ್ತಾ. ನೆಕ್ಸ್ಟ್, ಸೊ ಈ RBC ಸೆಲ್ ಅಲ್ಲೇ ಏನಾಗುತ್ತೆ ಇವಾಗ ನೆಕ್ಸ್ಟ್ ಗ್ಯಾಮೆಟೋಸೈಟ್ಸ್ ಫಾರ್ಮ್ ಆಗುತ್ತೆ. ಏನ್ ಫಾರ್ಮ್ ಆಗುತ್ತೆ ಇಲ್ಲಿ ಗ್ಯಾಮೆಟೋಸೈಟ್ಸ್. ಗ್ಯಾಮೆಟೋಸೈಟ್ಸ್ ಅಂದ್ರೆ ಯಾರು? ಫಿಮೇಲ್ ಗ್ಯಾಮೆಟೋಸೈಟ್ ಅಂಡ್ ಮೇಲ್ ಗ್ಯಾಮೆಟೋಸೈಟ್. ಫಿಮೇಲ್ ಗ್ಯಾಮೆಟೋಸೈಟ್, ಓಕೆ, ಅಂಡ್ ಮೇಲ್ ಗ್ಯಾಮೆಟೋಸೈಟ್. ಐಮ್ ಟೆಲ್ಲಿಂಗ್ ಗ್ಯಾಮೆಟೋಸೈಟ್ ಫಾರ್ಮ್ ಆಗ್ತಾ ಇದೆ. ಓಕೆ, ನಾಟ್ ಗ್ಯಾಮೇಟ್ಸ್. ಅಂದ್ರೆ ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್ ಗ್ಯಾಮೆಟೋಸೈಟ್ಸ್. ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ನೆಕ್ಸ್ಟ್ ಇವಾಗ ಬರ್ಕೊಳ್ಳಿ ಇಲ್ಲಿ ಗ್ಯಾಮೆಟೋಸೈಟ್ಸ್ develop in RBC. So ಇದೇನು ಇಲ್ಲಿ ಫಿಮೇಲ್ ಗ್ಯಾಮೆಟೋಸೈಟ್ and this is male gametocyte. ಸೊ ಆ ಕಾರಣಕ್ಕೆ ಗ್ಯಾಮೆಟೋಸೈಟ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ರೆ ಪ್ಲಾಸ್ಮೋಡಿಯಂದು ಎಲ್ಲಿ, ದಟ್ ಈಸ್ ಇನ್ RBC ಏನಾಗ್ತಾ ಇದೆ ಗ್ಯಾಮೆಟೋಸೈಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಕ್ಲಿಯರ್ ಇದು? ರೈಟ್, ಓಕೆ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಈ ಗ್ಯಾಮೆಟೋಸೈಟ್ಸ್ ಗಳು ಇಲ್ಲಿರುತ್ತೆ. ಏನಿರುತ್ತೆ ಇಲ್ಲಿ? ದೀಸ್ ಆರ್ ದಿ ಗ್ಯಾಮೆಟೋಸೈಟ್ಸ್. ಸೊ ನಮ್ಮ ಬಾಡಿ ಇವಾಗ ಫಾರ್ ಎಕ್ಸಾಂಪಲ್ ಇದೆಲ್ಲ ನನ್ನ ಬಾಡಿಲಿ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇವಾಗ ಸದ್ಯಕ್ಕೆ RBC ರೆಡ್ ಬ್ಲಡ್ ಸೆಲ್ಸ್. ಸೊ ಏನಾಗಿದೆ ಇವಾಗ ಈ ರೆಡ್ ಬ್ಲಡ್ ಸೆಲ್ಸ್ ಗಳಲ್ಲಿ ಗ್ಯಾಮೆಟೋಸೈಟ್ಸ್ ಇದೆ. ಅಂದ್ರೆ ಪ್ಯಾರಾಸೈಟ್ ಗ್ಯಾಮೆಟೋಸೈಟ್ಸ್ ಇದೆ, ಪ್ಲಾಸ್ಮೋಡಿಯಂದು ಗ್ಯಾಮೆಟೋಸೈಟ್ಸ್, ನಾಟ್ ಗ್ಯಾಮೆಟ್ಸ್. ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್ ಗ್ಯಾಮೆಟೋಸೈಟ್ಸ್. ಸೊ ಇವಾಗ ಗ್ಯಾಮೆಟೋಸೈಟ್ಸ್ ಇದೆ ಈ ಕೈಯಲ್ಲಿ, ಓಕೆ, ನನ್ನ ಬಾಡಿಲಿ. ಸೊ ಇವಾಗ ತಿರ್ಗಾ ಏನಾಗುತ್ತೆ ಇಲ್ಲಿ ಮಾಸ್ಕಿಟೋ ಬಂದು ಈ ಗ್ಯಾಮೆಟೋಸೈಟ್ಸ್ ಇರುವಂತ ಬ್ಲಡ್ ಅನ್ನ ಏನ್ ಮಾಡುತ್ತೆ, ಫುಡ್ ಅಥವಾ ಬ್ಲಡ್ ಮೀಲ್ ಸಕ್ ಮಾಡ್ಕೊಂಡು ಹೋಗುತ್ತೆ. ಸೊ ಏನಂತ ಹೇಳಿದೆ ನಾನು ಇಲ್ಲಿ, ಸೊ ತಿರ್ಗಾ ಏನಾಯ್ತು ಇಲ್ಲಿ ಮಾಸ್ಕಿಟೋ ಬಂತು, ಮತ್ತೆ ಏನಾಯ್ತು ಇಲ್ಲಿ ಬ್ಲಡ್ ಮೀಲ್ ಅನ್ನ ತಗೊಳ್ತು. ಓಕೆ, ಸೊ ಏನಂತ ಹೇಳೋಣ ನಾವು ಇವಾಗ, ನಾವು ದ ಮಾಸ್ಕಿಟೋ takes up ದಿ ಬ್ಲಡ್ ಮೀಲ್ ಅಂದ್ರೆ ಬ್ಲಡ್ ಅನ್ನ ಸಕ್ ಮಾಡುತ್ತೆ. ಬಟ್ ಈ ಬ್ಲಡ್ ಜೊತೆಗೆ ಏನ್ ಹೋಗ್ತಾ ಇದೆ, ಗ್ಯಾಮೆಟೋಸೈಟ್ಸ್ ಹೋಗ್ತಾ ಇದೆ ಅಲ್ವಾ. ಬ್ಲಡ್ ಮೀಲ್ ವಿತ್ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಇಂಪಾರ್ಟೆಂಟ್, ವಿತ್ ದಿ ಗ್ಯಾಮೆಟೋಸೈಟ್ಸ್. ಸೊ ಇವಾಗ ಗ್ಯಾಮೆಟೋಸೈಟ್ಸ್ ಯಾರ ಹತ್ರ ಹೋಯ್ತು, ಮಾಸ್ಕಿಟೋ ಹತ್ರ ಹೋಯ್ತು. ಸೊ ನೀವೇ ಇವಾಗ ಅನ್ಕೊಳ್ಳಿ, ಗ್ಯಾಮೆಟೋಸೈಟ್ಸ್ ಇವಾಗ ಮಾಸ್ಕಿಟೋ ಹತ್ರ ಹೋಗಿದೆ ಅಂದ್ರೆ ಗ್ಯಾಮೆಟ್ಸ್ ಗಳು ಯಾರ ಹತ್ರ ಹೋಗುತ್ತೆ ಇವಾಗ, ಮಾಸ್ಕಿಟೋ. ಸೊ ಗ್ಯಾಮೆಟ್ಸ್ ಮಾಸ್ಕಿಟೋ ಹತ್ರ ಇರೋ ಕಾರಣಕ್ಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾರ ಹತ್ರ ಆಗ್ತಾ ಇದೆ ಇಲ್ಲಿ, ಮಾಸ್ಕಿಟೋದಲ್ಲಿ ಅಲ್ವಾ. ಅದಕ್ಕೆ ನಾವು ಅವಾಗ್ಲೇ ಹೇಳಿದ್ವಿ ಮಾಸ್ಕಿಟೋದಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂಡ್ ಹ್ಯೂಮನ್ ಅಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಏನಾಯ್ತು, ಮಾಸ್ಕಿಟೋ ಬೈಟ್ ಮಾಡ್ತು. ಸೊ ಬೈಟ್ ಮಾಡಿದವಾಗ ಇಟ್ ಇಸ್ ಅ ಸೈಕಲ್. ಓಕೆ, ಸೊ ಇನ್ಫೆಕ್ಟೆಡ್ ಪರ್ಸನ್ ಹತ್ರ ಇರೋಂತ ಆಲ್ರೆಡಿ ಇನ್ಫೆಕ್ಟ್ ಆಗಿದೆ ಇವಾಗ, ಪ್ಲಾಸ್ಮೋಡಿಯಂ ಇದೆ ಅಂದ್ರೆ ಮಲೇರಿಯಾ ಇದೆ. ಸೊ ಈ ಬ್ಲಡ್ ಅನ್ನ ಸಕ್ ಮಾಡಿದವಾಗ ನಮ್ಮ ಬ್ಲಡ್ ಇಂದ ಏನಾಗುತ್ತೆ, ಗ್ಯಾಮೆಟೋಸೈಟ್ಸ್ ಏನಾಗುತ್ತೆ ಇವಾಗ ತಿರ್ಗಾ ಯಾರ ಹತ್ರ ಹೋಗುತ್ತೆ, ವೆಕ್ಟರ್ ಫೀಮೇಲ್ ಆನೋಫಿಲಸ್ ಮಾಸ್ಕಿಟೋ ಹತ್ರ ಹೋಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಇವಾಗ, ನಾವು ಯಾರು ಡೆವಲಪ್ ಆಗ್ತಾರೆ ಗ್ಯಾಮೆಟೋಸೈಟ್ಸ್ ಇಂದ, ಇಲ್ಲಿ ಗ್ಯಾಮೆಟ್ಸ್ ಏನಾಗುತ್ತೆ ಇಲ್ಲಿ ಡೆವಲಪ್ ಆಗುತ್ತೆ. ಸೊ ನೆಕ್ಸ್ಟ್ ಯಾರು ಡೆವಲಪ್ ಆಗ್ತಾರೆ ಇಲ್ಲಿ, ಗ್ಯಾಮೆಟ್ಸ್ ಡೆವಲಪ್ ಆಗುತ್ತೆ ಯಾರ ಹತ್ರ, ಮಾಸ್ಕಿಟೋದಲ್ಲಿ. ಸೊ ಗ್ಯಾಮೆಟ್ಸ್ ಡೆವಲಪ್ ಆಗ್ಬಿಟ್ಟು ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಡೆವಲಪ್ ಆಗಿ ಏನಾಗುತ್ತೆ ಇಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಓಕೆನಾ. ಸೊ ಏನ್ ಹೇಳೋಣ ನಾವಿಲ್ಲಿ ಇವಾಗ ನೆಕ್ಸ್ಟ್ fertilization and development of parasite
ಆಫ್ ಪ್ಯಾರಸೈಟ್. ಸೊ ಇಲ್ಲಿ ಫರ್ಟಿಲೈಸೇಷನ್ ಅಂದ್ರೆ ಗ್ಯಾಮೆಟ್ಸ್. ಓಕೆ, ಇಲ್ಲಿ ಏನಾಗಿರುತ್ತೆ, ಫ್ಯೂಸ್ ಆಗಿರುತ್ತೆ. ಫ್ಯೂಸ್ ಆದ್ಮೇಲೆ ಡೆವಲಪ್ ಆಗುತ್ತೆ ಯಾರು, ಪ್ಯಾರಸೈಟ್. ಸೊ ಪ್ಯಾರಸೈಟ್ ಟೇಕ್ಸ್ ಪ್ಲೇಸ್ ಎಲ್ಲಾಗುತ್ತೆ, ಟೇಕ್ಸ್ ಪ್ಲೇಸ್ ಮಾಸ್ಕಿಟೋದಲ್ಲಿ. ಎಲ್ಲಿ ಟೇಕ್ಸ್ ಪ್ಲೇಸ್? ಇನ್ ದಿ ಗಟ್ ಆಫ್ ಮಾಸ್ಕಿಟೋ, ಇನ್ ದಿ ಗಟ್ ಆಫ್ ಮಾಸ್ಕಿಟೋ. ಮಾಸ್ಕಿಟೋ ಅಂದ್ರೆ ಮಾಸ್ಕಿಟೋದು ಸ್ಟಮಕ್ ವಾಲ್ ಅಲ್ಲಿ ಏನಾಗುತ್ತೆ, ಈ ಗ್ಯಾಮೆಟೋಸೈಟ್ಸ್ ಇಂದ ಗ್ಯಾಮೆಟ್ ರಿಲೀಸ್ ಆಗಿ ಆ ಗ್ಯಾಮೆಟ್ಸ್ ಗಳು ಏನಾಗುತ್ತೆ, ಫ್ಯೂಸ್ ಫರ್ಟಿಲೈಸೇಷನ್ ಆಗಿ ಫರ್ದರ್ ಆಗಿ ಏನಾಗುತ್ತೆ, ಇದು ಪ್ಯಾರಸೈಟ್ ಡೆವಲಪ್ ಆಗುತ್ತೆ. ಓಕೆ, ಸೊ ಡೆವಲಪ್ ಆದ್ಮೇಲೆ ಏನ್ ಮಾಡುತ್ತೆ, ಇವಾಗ ನೆಕ್ಸ್ಟ್ ಗಟ್ಟಲ್ಲಿ ಆಗ್ತಾ ಇದೆ ಅಲ್ವಾ. ಸೊ ಇವಾಗ ಡೆವಲಪ್ಡ್ ಮೆಚ್ಯೂರ್ಡ್ ಆಗಿರುವಂತ ಪ್ಯಾರಸೈಟ್ಸ್ ಏನ್ ಮಾಡುತ್ತೆ, ಇವಾಗ ತಿರ್ಗಾ ವಾಪಸ್ ಎಲ್ಲಿಗೆ ಹೋಗುತ್ತೆ ನೋಡೋಣ. ಇವಾಗ ದ ಮೆಚ್ಯೂರ್ಡ್ ಮಾಸ್ಕಿಟೋ, ಓಕೆ, ದ ಮೆಚ್ಯೂರ್ಡ್ ಮಾಸ್ಕಿಟೋಸ್ ಎಲ್ಲಿಗೆ ಹೋಗುತ್ತೆ, ಇವಾಗ ಗಟ್ಟಿಂದ ಸಲವರಿ ಗ್ಲ್ಯಾಂಡಿಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ, ಗಟ್ಟಲ್ಲಿ ಮೆಚೂರ್ ಆಗಿದ್ದು ಅಲ್ವಾ, ರೈಟ್? ಬಿಕಾಸ್ ಗಟ್ಟಲ್ಲಿ ಏನಾಗಿದೆ, ಇವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿದೆ, ಬಿಕಾಸ್ ಗ್ಯಾಮೆಟ್ಸ್ ರಿಲೀಸ್ ಆಯ್ತು, ರೈಟ್? ಆಮೇಲೆ ಝೈಗೋಟ್ ಫಾರ್ಮ್ ಆಯ್ತು. ಸೊ ಇಲ್ಲಿ ಕಂಪ್ಲೀಟ್ ಫಾರ್ಮ್ ಆದ್ಮೇಲೆ ಮೆಚೂರ್ಡ್ ಆಗಿರುವಂತ ಈ ಪ್ಯಾರಸೈಟ್ಸ್ ಎಲ್ಲಿಗೆ ಹೋಗುತ್ತೆ, ಮೈಗ್ರೇಟ್ ಆಗುತ್ತೆ ಸ್ಟಮಕ್ ಇಂದ ಎಲ್ಲಿಗೆ ಹೋಗುತ್ತೆ, ಇವಾಗ ಸಲವರಿ ಗ್ಲ್ಯಾಂಡ್ಗೆ ಹೋಗುತ್ತೆ. ಸೊ ಸಲವರಿ ಗ್ಲ್ಯಾಂಡ್ ಹೋಗಿ ಏನ್ ಮಾಡುತ್ತೆ, ತಿರ್ಗಾ ತನ್ನ ಸ್ಪೋರೋಸೈಟ್ಸ್ ಗಳು ಏನಾಗುತ್ತೆ, ಸಲವರಿ ಗ್ಲ್ಯಾಂಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇವಾಗ ಬಿಕಾಸ್ ಮೈಗ್ರೇಟ್ ಆಗ್ತಿದೆಯಲ್ಲ, ಗಟ್ಟಲ್ಲಿರೋದು ಎಲ್ಲಿಗೆ ಹೋಯ್ತು, ಇವಾಗ ಸಲವರಿ ಗ್ಲ್ಯಾಂಡ್ಗೆ. ಸೊ ದೀಸ್ ಆರ್ ದಿ ಸ್ಪೋರೋಸೈಟ್ಸ್. ಏನಿದು, ಸ್ಪೋರೋಸೈಟ್ಸ್. ಅಂಡ್ ಇದೇನು, ಸಲೈವರಿ ಗ್ಲ್ಯಾಂಡ್. ಸಲೈವರಿ ಗ್ಲ್ಯಾಂಡ್. ಸೊ ಏನಂತ ಹೇಳಿದ್ವಿ ನಾವಿಲ್ಲಿ, ದ ಮೆಚ್ಯೂರ್ಡ್ ಸ್ಪೋರೋಸೈಟ್ಸ್ ಆರ್ ಮೆಚ್ಯೂರ್ಡ್ ಪ್ಯಾರಸೈಟ್ಸ್. ಪ್ಯಾರಸೈಟ್ಸ್ ಎಲ್ಲಿಗೆ ಮೈಗ್ರೇಟ್ ಆಗುತ್ತೆ, ಸ್ಟಮಕ್ ಟು ಸಲೈವರಿ ಗ್ಲ್ಯಾಂಡ್. ಪ್ಯಾರಸೈಟ್ಸ್ ಮೈಗ್ರೇಟ್ to salivary glands of mosquito, female anopheles mosquito. ಓಕೆ, ಸೊ ಇವಾಗ ಎಲ್ಲಿಗೆ ಬಂತು ಆ ಇನ್ಫೆಕ್ಷನ್, ಅಂದ್ರೆ ಮಲೇರಿಯಾ ಕಾಸ್ ಮಾಡುವಂತ ಪ್ಯಾರಸೈಟ್ ಇವಾಗ ಎಲ್ಲಿಗೆ ಬಂತು, ಈ ಮಾಸ್ಕಿಟೋದು ಸಲವರಿ ಗ್ಲ್ಯಾಂಡ್ ಅಲ್ಲಿ ಬಂತು. ಸೊ ಆ ಸಲವರಿ ಗ್ಲ್ಯಾಂಡ್ ಬಂದ್ಮೇಲೆ ತಿರ್ಗಾ ಏನ್ ಮಾಡುತ್ತೆ, ಇವಾಗ ಈ ಮಾಸ್ಕಿಟೋ, ಓಕೆ, ಇದೇನ್ ಆಗಿದೆ ಆಲ್ರೆಡಿ, ಇದ್ರ ಹತ್ರ ಇಲ್ಲಿ ಸಲವರಿ ಗ್ಲ್ಯಾಂಡ್ಗೆ ಗಟ್ಟಿಂದ ಬಂದಿದೆ ಪ್ಯಾರಸೈಟ್. ಸೊ ಇವಾಗ ಈ ಮಾಸ್ಕಿಟೋ ಏನ್ ಮಾಡುತ್ತೆ, ಬೈಟ್ ಮಾಡುತ್ತೆ. ಸೊ ಬೈಟ್ ಮಾಡಿದ್ರೆ ತಿರ್ಗಾ ಏನು, ಆ ಸ್ಪೋರೋಸೈಟ್ ಮನುಷ್ಯನ್ಗೆ ಹೋಗುತ್ತೆ, ಮನುಷ್ಯನ್ಗೆ ಹೋಗಿ ಲಿವರ್ ಸೆಲ್ಸ್ ನ ಎಫೆಕ್ಟ್ ಮಾಡುತ್ತೆ ಅಲ್ವಾ, ರೈಟ್? ಅದಾದ್ಮೇಲೆ RBCಗೆ ಅಲ್ಲಿಂದ ಹಿಮೋಗ್ಲೋಬಿನ್ ಹಿಮೋಜಿನ್ ಕನ್ವರ್ಟ್ ಮಾಡುತ್ತೆ. ಸೊ ದಟ್ ಎವ್ರಿ 3-4 ಡೇಸ್ಗೆ ಹೈ ಫೀವರ್ ಅಂಡ್ ಚಿಲ್ಸ್ ಬರುತ್ತೆ. ಸೊ RBC ಗ್ಯಾಮೆಟೋಸೈಟ್ಸ್ ಫಾರ್ಮ್ ಆಗುತ್ತೆ. ಆ ಗ್ಯಾಮೆಟ್ಸ್ ತಿರ್ಗಾ ಮಾಸ್ಕಿಟೋ ಬೈಟ್ ಮಾಡಿದವಾಗ ಮನುಷ್ಯನ, ಗ್ಯಾಮೆಟೋಸೈಟ್ಸ್ ಇಲ್ಲಿ ಮಾಸ್ಕಿಟೋ ಹತ್ರ ಹೋಗುತ್ತೆ. ಸೊ ಅದೇ ರೀತಿ ಇಲ್ಲಿ ಮಾಸ್ಕಿಟೋ ಅಲ್ಲಿ ಗ್ಯಾಮೆಟ್ಸ್ ಏನಾಗುತ್ತೆ, ಇಲ್ಲಿ ಡೆವಲಪ್ ಆಗಿ ಫರ್ಟಿಲೈಸೇಷನ್ ಮಾಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ, ಈ ಗಟ್ಟಿಂದ ತಿರ್ಗಾ ಸಲವರಿ ಗ್ಲ್ಯಾಂಡ್, ಅಂದ್ರೆ ಈ ಸೈಕಲ್ ಏನಾಗ್ತಿರುತ್ತೆ, ಇಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಸೈಕಲ್. ಓಕೆ, ಸೊ ಆ ಕಾರಣಕ್ಕೆ ಮಲೇರಿಯಾದಲ್ಲಿ ಎಷ್ಟು ಹೋಸ್ಟ್ ಇದೆ, 2 ಹೋಸ್ಟ್. ಎಷ್ಟು ಹೋಸ್ಟ್ ಇದೆ ಇಲ್ಲಿ, 2 ಹೋಸ್ಟ್. ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಎಲ್ಲಾಗ್ತಾ ಇದೆ, ಮಾಸ್ಕಿಟೋ ಬಂದು ಬೈಟ್ ಮಾಡಿ ಗ್ಯಾಮೆಟೋಸೈಟ್ಸ್ ಫಾರ್ಮ್ ಆಗೋಗು, ದಟ್ ಈಸ್ ಇನ್ ಹ್ಯೂಮನ್. ಸೊ ಹ್ಯೂಮನ್ ಹೋಸ್ಟ್. ಅಂಡ್ ನೆಕ್ಸ್ಟ್ ಇಲ್ಲಿಂದ ಗ್ಯಾಮೆಟ್ಸ್ ರಿಲೀಸ್ ಆಗ್ಬಿಟ್ಟು ಫರ್ಟಿಲೈಸೇಷನ್ ಆಗಿ ಮೆಚೂರ್ ಆಗೋದು ಎಲ್ಲಿ, ಮಾಸ್ಕಿಟೋ. ಯಾವ ಮಾಸ್ಕಿಟೋ, ಅನೋಫಿಲಸ್. ಓಕೆ, ಅನೋಫಿಲಸ್ ಫೀಮೇಲ್ ಮಾಸ್ಕಿಟೋ. ಓಕೆ, ಸೊ ಇದೇನು ಇಲ್ಲಿ ಕಂಪ್ಲೀಟ್ ಲೈಫ್ ಸೈಕಲ್ ಆಫ್ ದಿ ಪ್ಲಾಸ್ಮೋಡಿಯಂ. ಓಕೆ, ಮಲೇರಿಯಾ ಯಾವ ರೀತಿ ಕಾಸ್ ಆಗುತ್ತೆ, ಇಟ್ ವಿಲ್ ಬಿ ರಿಪೀಟಿಂಗ್ ಅಂಡ್ ರಿಪೀಟಿಂಗ್. ಸೊ ಇವಾಗ ನಾವೇನ್ ನೋಡಿದ್ವಿ, ಪಾಸಿಟಿವ್ ಏಜೆಂಟ್ ಅನ್ನ ನೋಡಿದ್ವಿ, ಅದ್ರದ್ದು ಲೈಫ್ ಸೈಕಲ್ ಅನ್ನು ಕೂಡ ನಾವೇನ್ ಮಾಡಿದ್ವಿ, ಇಲ್ಲಿ ನೋಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಇವಾಗ ನಾವಿಲ್ಲಿ ಪ್ರಿವೆನ್ಷನ್ಸ್ ನೋಡೋಣ. ಅಂಡ್ ಫಸ್ಟ್ ಸಿಂಪ್ಟಮ್ಸ್ ಏನನ್ನ ನೋಡೋಣ, ಇಲ್ಲಿ ಸಿಂಪ್ಟಮ್ಸ್ ಅನ್ನ ನೋಡೋಣ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಾವ್ ವಿಲ್ ಗೋ ವಿತ್ ದಿ ಸಿಂಪ್ಟಮ್ಸ್. ಸೊ ಕಾಮನ್ ಸಿಂಪ್ಟಮ್ಸ್ ಆಲ್ರೆಡಿ ನಾವಿಲ್ಲಿ ನೋಡ್ಬಿಟ್ಟಿದೀವಿ ಎರಡು. ಯಾವ್ದು, ಫೀವರ್ ಇದೆ ಅಂದ್ರೆ ಆಬ್ವಿಯಸ್ಲಿ ಟೈರ್ಡ್ನೆಸ್ ಇರುತ್ತೆ, ಹೆಡ್ ಏಕ್ ಇರುತ್ತೆ, ಅದ್ರ ಜೊತೆಗೆ ಚಿಲ್ಸ್ ಅನ್ನ ನೋಡಿದ್ವಿ ನಾವಲ್ವಾ. ಸೊ ಕಮಿಂಗ್ ಟು ದ ಸಿಂಪ್ಟಮ್ಸ್,
ಸೊ ಇಲ್ಲಿ ಟ್ರಾನ್ಸ್ಮಿಷನ್ ಏನಂತ ಹೇಳ್ತೀರಾ, ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ? ದಟ್ ಈಸ್ ಬೈ ದ ಬೈಟ್ ಆಫ್ ಫಿಮೇಲ್ ಅನಫಿಲಸ್ ಮಾಸ್ಕಿಟೋ. ಹೆಂಗೆ ನಾವು ವೈರಲ್ ಅಲ್ಲಿ ನೋಡಿದ್ವಲ್ಲ, ಎಡಿಸ್ ಮಾಸ್ಕಿಟೋ, ಬೈ ದ ಬೈಟ್ ಆಫ್ ಎಡಿಸ್ ಮಾಸ್ಕಿಟೋ ಚಿಕನ್ ಗುನ್ಯಾ ಆಗ್ತಾ ಇತ್ತು ಅಲ್ವಾ, ಆಸ್ ವೆಲ್ ಆಸ್ ಡೆಂಗು ಆಗ್ತಾ ಇತ್ತು. ಸೊ ಅದೇ ರೀತಿ ಮಲೇರಿಯಾ ಹೇಗಾಗುತ್ತೆ? ಬೈ ದ ಬೈಟ್ ಆಫ್ ಫಿಮೇಲ್ ಅನಫಿಲಸ್ ಮಾಸ್ಕಿಟೋ. ಸೊ ಕಮಿಂಗ್ ಟು ದ ಸಿಂಪ್ಟಮ್ಸ್, ಫೀವರ್ ಇವಾಗ ತಾನೇ ನೋಡಿದ್ವಿ ಅಲ್ವಾ, ಹೆಡೇಕ್, chills, that too sometimes shivering. ಯಾಕೆ? ಡ್ಯೂ ಟು ದಿ ಹಿಮೋಗ್ಲೋಬಿನ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಇಲ್ಲಿ ಹಿಮೋಸಿನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಲ್ವಾ. ಓಕೆ, ನೆಕ್ಸ್ಟ್ ನಾಸಿಯಾ, ವಾಮಿಟಿಂಗ್ ಬರೋ ರೀತಿ ಆಗುತ್ತೆ, ಅಂಡ್ ವಾಮಿಟಿಂಗ್, ಸಮಟೈಮ್ ವಾಮಿಟಿಂಗ್ ಆಲ್ಸೋ, ಅಂಡ್ ಡಯೇರಿಯಾ. ಇಷ್ಟೇನಾ? ನೋ. ಆರ್ ಬಿ ಸಿ ಸೆಲ್ಸ್ ಗಳು ಏನಾಗ್ತಾ ಇದೆ, ಇಲ್ಲಿ ಡ್ಯಾಮೇಜ್ ಆಗ್ತಾ ಇದೆ, ಹಾಳಾಗ್ತಿದೆ. ಸೊ ಆರ್ ಬಿ ಸಿ ಸೆಲ್ಸ್ ಕಡಿಮೆ ಆಗ್ತಿದೆ ಅಂದ್ರೆ ಬ್ಲಡ್ ಕಂಟೆಂಟ್ ಏನಾಗ್ತಿರುತ್ತೆ, ಇಲ್ಲಿ ಕಡಿಮೆ ಆಗ್ತಿರುತ್ತೆ ಅಲ್ವಾ. ಸೊ ಅನೇಮಿಯಾ, ಲಿವರ್ ಸೆಲ್ಸ್ ಅನ್ನು ಕೂಡ ಏನ್ ಮಾಡ್ತಾ ಇದೆ, ಇಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ ಅಲ್ವಾ. ಸೊ ಜಾಂಡಿಸ್. ಓಕೆ, ಐಸ್ ಏನಾಗ್ತಾ ಇರುತ್ತೆ ಇಲ್ಲಿ, ಸಮಟೈಮ್ಸ್ ಜಾಸ್ತಿ ಆದ್ರೆ ಏನಾಗ್ತಿರುತ್ತೆ, ಯೆಲ್ಲೋಯಿಶ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಇದೆಲ್ಲ ಏನು ಇಲ್ಲಿ ಸಿಂಪ್ಟಮ್ಸ್. ಸೊ ಪ್ರಿವೆನ್ಷನ್ ನೋಡೋದಾದ್ರೆ, ಟ್ರಾನ್ಸ್ಮಿಷನ್ ಗೊತ್ತಾದ್ರೆ ನಮ್ಗೆ ಪ್ರಿವೆನ್ಷನ್ ಈಸಿಲಿ ಗೊತ್ತಾಗುತ್ತೆ, ರೈಟ್. ಸೊ ಹೇಗೆ ಪ್ರಿವೆಂಟ್ ಮಾಡ್ಬೋದು ನಾವಿಲ್ಲಿ? ಮಾಸ್ಕಿಟೋನೆ ಎಲಿಮಿನೇಟ್ ಮಾಡಿದ್ರೆ ಬೈ ದ ಎಲಿಮಿನೇಷನ್ ಆಫ್ ಮಾಸ್ಕಿಟೋಸ್ ಅಂಡ್ ದೇರ್ ಎಗ್ಸ್. ಬಟ್ ಎಲ್ಲಿ ಗ್ರೋ ಆಗುತ್ತೆ ಇದು, ಎಲ್ಲಿ ಸ್ಟಾಗ್ನೆಂಟ್ ವಾಟರ್ ಇರುತ್ತೋ, ಸೊ ನಾವೇನಂತ ಹೇಳ್ಬೋದು, ಬೈ ಅವಾಯ್ಡಿಂಗ್ the breeding site of mosquitoes. Breeding site of mosquito ಎಲ್ಲಿ ಬ್ರೀಡ್ ಆಗುತ್ತೆ? ಸ್ಪೆಷಲಿ ಸ್ಟಾಗ್ನೆಂಟ್ ವಾಟರ್. Elimination of stagnant water. And regular cleaning of coolers. Cleaning of coolers. ಅದ್ರ ಜೊತೆಗೆ ಕೆಲವೊಂದು ಪಾಂಡ್ಸ್ ಇರುತ್ತೆ, ದೇ ಆರ್ ಸ್ಟಾಗ್ನೆಂಟ್ ವಾಟರ್ ಅಲ್ವಾ. ಸೊ ಅಲ್ಲೂ ಕೂಡ ಏನಾಗುತ್ತೆ, ಈ ಮಾಸ್ಕಿಟೋದು ಅದ್ರದ್ದು ಎಗ್ಸ್, ಲಾರ್ವಸ್ ಎಲ್ಲ ಏನಾಗುತ್ತೆ ಇಲ್ಲಿ ಸುಮಾರು ಇರುತ್ತೆ. ಸೊ ಆ ತರದ ಪಾಂಡ್ಸ್ ಗಳಲ್ಲಿ ನಾವೇನ್ ಮಾಡ್ಬೋದು, ಇಲ್ಲಿ ಈ ಮಾಸ್ಕಿಟೋ ಲಾರ್ವೆಸ್ ಗಳನ್ನ ತಿನ್ನುವಂತ ಒಂದು ಫಿಶ್, ದಟ್ ಈಸ್ ಗ್ಯಾಂಬೂಷಿಯಾ ಅಂತ ಹೇಳಿ, ಆ ಫಿಶ್ ನ ನಾವಲ್ಲಿ ಹಾಕಿದ್ರೆ ಆ ಫಿಶ್ ಏನ್ ಮಾಡುತ್ತೆ, ಆ ಮಾಸ್ಕಿಟೋ ಲಾರ್ವೆಸ್ ಗಳನ್ನ ಏನ್ ಮಾಡುತ್ತೆ, ಇಲ್ಲಿ ತಿನ್ನುತ್ತೆ. ಸೊ ಏನ್ ಹೇಳ್ಬೋದು, ಬೈ ದ ಇಂಟ್ರಡಕ್ಷನ್ ಆಫ್ by introducing mosquito eating or mosquitoes larva eating fishes in the pond. ಎಕ್ಸಾಂಪಲ್ ಯಾವುದು ಇಲ್ಲಿ? ಗ್ಯಾಂಬೂಷಿಯಾ ಫಿಶ್. ನೆಕ್ಸ್ಟ್ ಮತ್ತೆ ಹೇಗೆ? ಮಾಸ್ಕಿಟೋ ನೆಟ್ ಅನ್ನ ಹಾಕೊಳ್ಳೋದ್ರಿಂದ, ಓಡೋಮಾಸ್ ಹಾಕೊಳ್ಳೋದ್ರಿಂದ, ಕಾಯಿಲ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ, ಗುಡ್ ನೈಟ್ ಲಿಕ್ವಿಡ್ ಅನ್ನ ಯೂಸ್ ಮಾಡೋದ್ರಿಂದ. ಸೊ ಬೈ ಯೂಸಿಂಗ್ ಮಾಸ್ಕಿಟೋ ನೆಟ್ and mosquito repellents. So these are the prevention. So treatment ಏನು ಇಲ್ಲಿ? ಸೊ ಟ್ರೀಟ್ಮೆಂಟ್ ಏನಿದೆ ಇಲ್ಲಿ, ಕ್ವಿನೈನ್ ಅಂತ ಹೇಳಿ, ಓಕೆ, ಇಟ್ಸ್ ಎ ಡ್ರಗ್. ಸೊ ಆ ಕ್ವಿನೈನ್ ಡ್ರಗ್ ಮತ್ತೆ ಅದ್ರದ್ದು ಡಿರೈವೇಟಿವ್ಸ್ ಗಳಿಂದ ಏನ್ ಮಾಡ್ಬೋದು, ಇಲ್ಲಿ ಮಲೇರಿಯಾನ ನಾವು ಪ್ರಿವೆಂಟ್ ಮಾಡ್ಬೋದು, ಟ್ರೀಟ್ ಮಾಡ್ಬೋದು. ಅಂಡ್ ಕ್ವಿನೈನ್ ಬಂದು ಸಿಂಚನ ಬಾರ್ಕ್ ಟ್ರೀ ಇದೆಯಲ್ಲ, ಸಿಂಚನ ಟ್ರೀ ಇದೆಯಲ್ಲ, ಆ ಸಿಂಚನ ಬಾರ್ಕ್ ಇಂದ ಏನಾಗುತ್ತೆ, ಈ ಕ್ವಿನೈನ್ ಅನ್ನ ತಗೊಳ್ತಾರೆ. ಓಕೆ, ಸೊ ದಿಸ್ ಇಸ್ ದಿ ಟ್ರೀಟ್ಮೆಂಟ್. ಸೊ ಇದು ಕಂಪ್ಲೀಟ್ ಏನನ್ನ ಸ್ಟಡಿ ಮಾಡಿದ್ವಿ ನಾವಿಲ್ಲಿ, ಮಲೇರಿಯಾ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಈ ಪ್ರೋಟೋಸೋವಲ್ ಡಿಸೀಸ್ ಅಲ್ಲಿ ನೆಕ್ಸ್ಟ್ ಯಾವ್ದಿದೆ ಅಂದ್ರೆ ನಮಗೆ, ದಟ್ ಈಸ್ ಅಮೀಬಾಸಿಸ್. ಯಾವ್ದಿದೆ? ಅಮೀಬಾಸಿಸ್. ಸೊ ನಾವೇನನ್ನ ಸ್ಟಡಿ ಮಾಡೋಣ ಇವಾಗ? ಅಮೀಬಾಸಿಸ್ ಅನ್ನ ಸ್ಟಡಿ ಮಾಡೋಣ. ಸೊ ಅದು ಇಷ್ಟೊಂದು ದೊಡ್ಡದಿಲ್ಲ, ಓಕೆ, ಇಟ್ಸ್ ವೆರಿ ಸಿಂಪಲ್. ಸೊ ವಿಲ್ ಸ್ಟಡಿ ದಟ್ ಆಲ್ಸೋ, ಸೊ ದಟ್ ಪ್ರೋಟೋಸೋವಲ್ ಡಿಸೀಸಸ್ ಗಳು ಏನಾಗುತ್ತೆ ಇಲ್ಲಿ ಮುಗ್ದೋಗುತ್ತೆ. Second disease of protozoa, that is amoeboisis. ಇದಕ್ಕೆ ಆಂಟ್ ಅಮೀಬಿಕ್ ಡಿಸೆಂಟ್ರಿ ಅಂತಾನು ಹೇಳಿ ಕರಿತೀವಿ. ಓಕೆ,
ಎಂಟರೇಟಿಸ್ ಅಂತಾನು ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ಕಾಸಿಟಿವ್ ಏಜೆಂಟ್ ಯಾರು, ಯಾಕೆ ಕಾಸ್ ಮಾಡ್ತಾರೆ ಇದನ್ನ? ಕಾಸಿಟಿವ್ ಏಜೆಂಟ್ ದಟ್ ಈಸ್ ಆಂಟಮೀಬಾ ಹಿಸ್ಟೊಲೈಟಿಕಾ. ಯಾರು? ಆಂಟಮೀಬಾ ಹಿಸ್ಟೊಲೈಟಿಕಾ. ಹಿಸ್ಟೊಲೈಟಿಕಾ, ನಾಟ್ ದಟ್ ಅಮೀಬಾ. ನೀವು ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಲ್ಲ, ನಾಟ್ ದಟ್ ಅಮೀಬಾ. ಓಕೆ, ಇಟ್ ಈಸ್ ಅ ಫ್ರೀ ಲಿವಿಂಗ್ ಯೂನಿಸೆಲ್. ದಿಸ್ ಇಸ್ ಆಲ್ಸೋ ಯೂನಿಸೆಲ್ಯುಲರ್, ಬಟ್ ದಟ್ಸ್ ನಾಟ್. ಸೊ ಯಾರು ಇಲ್ಲಿ? ಆಂಟಮೀಬಾ ಹಿಸ್ಟೊಲೈಟಿಕಾ. ಓಕೆ, ಲೈಕ್ ಬ್ರದರ್ ಆರ್ ಸಿಸ್ಟರ್ ಸ್ಪೀಸೀಸ್ ಆಫ್ ದಟ್ ಅಮೀಬಾ. ಓಕೆ, ಇದೇನು ಇಲ್ಲಿ ಅಮೀಬಾಸಿಸ್ ಅನ್ನ ಕಾಸ್ ಮಾಡುತ್ತೆ. ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ? ನೋಡಿ ಇಲ್ಲಿ ಡಿಸೆಂಟ್ರಿ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದ್ವಿ. ಸೊ ಗೊತ್ತಾಗ್ಬಿಡುತ್ತೆ ಡಿಸೆಂಟ್ರಿ ಅಂದ್ರೆ ಏನು. ದಟ್ ಈಸ್ ಇಟ್ ಇಸ್ ರಿಲೇಟೆಡ್ ವಿತ್ ದಿ ಲೂಸ್ ಮೋಷನ್. ಸೊ ಈಗ ಕಾಸಿಟಿವ್ ಏಜೆಂಟ್ ಆಯ್ತು ಟ್ರಾನ್ಸ್ಮಿಷನ್. ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ? ಟ್ರಾನ್ಸ್ಮಿಷನ್. ಟೈಫಾಯ್ಡ್ ಟ್ರಾನ್ಸ್ಮಿಷನ್ ನೆನಪಿದೆಯಾ ನಿಮ್ಗೆ? ಸೊ ಇದು ಕೂಡ ಸೇಮ್. ದಟ್ ಈಸ್ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಓಕೆ, ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಅಂದ್ರೆ ಇವಾಗ ಹೈಜೀನ್ ಇರಲ್ಲ. ಓಕೆ, ಇವಾಗ ಕೆಲವೊಂದು ಎಗ್ಸ್ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಆಂಟಮೀಬಾ ಹಿಸ್ಟೊಲೈಟಿಕಾ ಯಾರು ಫೀಕಲ್ ಮ್ಯಾಟರ್ ನ ಪಾಸ್ ಮಾಡಿದ್ರು. ಓಕೆ, ಸೊ ಅವ್ರು ಏನ್ ಮಾಡಿದ್ರು, ಅಲ್ಲಿ ದ್ಯಾಟ್ ವೇಸ್ಟ್ ಈಸ್ ನೀರಲ್ಲಿ ಹೋಗುತ್ತೆ, ಯಾವ್ದೋ ಒಂದು ಫ್ಲೋಯಿಂಗ್ ವಾಟರ್ ಬಾಡಿ ಹೋಗುತ್ತೆ. ಅಂಡ್ ಆ ವಾಟರ್ ಬಾಡಿನ ನೀವೇನ್ ಮಾಡ್ತೀರಾ? ಯೂಸ್ ಮಾಡ್ತೀರಾ. ಮೇ ಬಿ ಡ್ರಿಂಕಿಂಗ್ ಇರ್ಬೋದು, ಅದರಲ್ಲಿ ವೆಜಿಟೇಬಲ್ಸ್ ಅನ್ನ ವಾಶ್ ಮಾಡ್ಕೊಂಡ್ ಬಂದಿರ್ತಾರೆ ಯಾರು. ಆ ವೆಜಿಟೇಬಲ್ಸ್ ಅನ್ನ ನೀವು ತಗೊಂಡು ಇನ್ನೊಂದ್ಸರಿ ಕ್ಲೀನ್ ಆಗಿ ವಾಶ್ ಮಾಡಿದ್ರೆ, ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ, ಅಥವಾ ಈ ಪಾನಿಪುರಿ, ಎಗ್ ರೈಸ್, ಸ್ಟ್ರೀಟ್ ಅಲ್ಲಿ ಇರುವಂತ ಥಿಂಗ್ಸ್ ಗಳನ್ನ ಹೈಜೀನ್ ಇರಲ್ಲ ಅಷ್ಟೊಂದು. ಓಕೆ, ಸೊ ಅಲ್ಲೆಲ್ಲ ಕಾಸಸ್ ಇರುತ್ತೆ. ಸೊ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಅನ್ನ ಕನ್ಸ್ಯೂಮ್ ಮಾಡೋ ಕಾರಣಕ್ಕೆ ನಮ್ಗೆ ಏನಾಗುತ್ತೆ, ಈ ಆಂಟಮೀಬಾ ಹಿಸ್ಟೊಲೈಟಿಕಾ ನಮ್ಮ ಬಾಡಿನ ಏನ್ ಮಾಡ್ಬೋದು, ಇಲ್ಲಿ ಎಂಟರ್ ಆಗ್ಬೋದು. ಸೊ ಇಲ್ಲೂ ಒಂದು ವೆಕ್ಟರ್ ಇದೆ. ಓಕೆ, ಮೆಕ್ಯಾನಿಕಲ್ ವೆಕ್ಟರ್ ಅಂತ ಹೇಳಿ, ಮೆಕ್ಯಾನಿಕಲ್ ಕ್ಯಾರಿಯರ್ ಅಂದ್ರೆ ಏನು ಎಫೆಕ್ಟ್ ಮಾಡಲ್ಲ ಇಲ್ಲಿ ಯಾರು. ಇವಾಗ ಹೇಗೆ ನಾವು ಎನಫಿಲಸ್ ಮಾಸ್ಕಿಟೋ ನೋಡಿದ್ವಲ್ಲ, ಸೊ ಅದ್ರಲ್ಲಿ ಆಲ್ರೆಡಿ ಆ ಪ್ಯಾರಾಸೈಟ್ ಎಂಟರ್ ಆಗಿದೆ. ಓಕೆ, ಹೋಗ್ಬಿಟ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡ್ತಾ ಇದೆ. ಬಟ್ ಇಲ್ಲಿ ಮೆಕ್ಯಾನಿಕಲ್ ವೆಕ್ಟರ್ ಅಂದ್ರೆ ಇದೇನ್ ಮಾಡಲ್ಲ, ಈ ವೆಕ್ಟರ್ಗೆ ಅದ್ರ ಬಾಡಿ ಒಳಗಡೆ ಹೋಗಲ್ಲ. ಓಕೆ, ಜಸ್ಟ್ ಮೇಲ್ಗಡೆ ಕೂತಿರುತ್ತೆ. ಸೊ ಯಾರು? ಮೆಕ್ಯಾನಿಕಲ್ ವೆಕ್ಟರ್. ಯಾರು ಇಲ್ಲಿ? ಮೆಕ್ಯಾನಿಕಲ್ ವೆಕ್ಟರ್. ಇಟ್ ಈಸ್ ಹೌಸ್ ಫ್ಲೈ. ಸೊ ಫಾರ್ ಎಕ್ಸಾಂಪಲ್ ಈ ಫೀಕಲ್ ಮ್ಯಾಟರ್ ಮೇಲೆಲ್ಲ. ಓಕೆ, ಸೊ ಅಲ್ಲೆಲ್ಲ ಏನ್ ಮಾಡುತ್ತೆ, ಈ ಹೌಸ್ ಫ್ಲೈಸ್ ಗಳು ಕುತ್ಕೊ ಬಂದಿರುತ್ತೆ. ಸೊ ಅಲ್ಲಿ ಕುತ್ಕೊ ಬಂದು, ಇವಾಗ ನೀವು ಯಾವ್ದೋ ಒಂದು ಸ್ಟ್ರೀಟ್ ಮಾರ್ಕೆಟ್ಗೆ ಹೋಗಿರ್ತೀರಾ, ಫುಡ್ ಮಾರ್ಕೆಟ್ಗೆ. ಓಕೆ, ಸೊ ಅಲ್ಲೆಲ್ಲ ಈ ನೊಣಗಳು ಎಲ್ಲ ಹೋಗಿ ಕುತ್ಕೊಂಡಿತ್ತು ಅಂತ ಇಟ್ಕೊಳ್ಳಿ. ದರ್ ಮೇ ಬಿ ಚಾನ್ಸಸ್, ಬಿಕಾಸ್ ಆ ಫೀಕಲ್ ಮ್ಯಾಟರ್ ಮೇಲೆ ಈ ಹೌಸ್ ಫ್ಲೈ ಕೂತಿರೋ ಕಾರಣಕ್ಕೆ ಅಲ್ಲಿರುವಂತ ಆಂಟಮೀಬಾ ಹಿಸ್ಟೊಲೈಟಿಕಾ ಇದ್ರ ಮೇಲೆ ಹೋಗಿರುತ್ತೆ, ಕುತ್ಕೊಂಡಿರುತ್ತೆ ಪಾರ್ಟ್ಸ್. ಓಕೆ, ಎಸ್ಪೆಷಲಿ ದಿ ಮೌತ್. ಸೊ ಅದೇ ಬಂದ್ಬಿಟ್ಟು ಈ ನೀವು ಕನ್ಸ್ಯೂಮ್ ಮಾಡುವಂತ ಫುಡ್ ಮೇಲೆ ಕುತ್ಕೊಬಿಟ್ರೆ ಅಲ್ಲೂ ಏನಾಗುತ್ತೆ, ಆ ಫುಡ್ ಕಂಟಾಮಿನೇಟ್ ಆಗುತ್ತೆ. ಕಂಟಾಮಿನೇಟ್ ಆಗಿರೋ ಫುಡ್ ಅನ್ನ ನೀವು ತಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಅಮೀಬಾಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೆಕ್ಯಾನಿಕಲ್ ವೆಕ್ಟರ್ ಯಾರು? ಇಲ್ಲಿ ಹೌಸ್ ಫ್ಲೈಗೆ ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲ. ಹೌಸ್ ಫ್ಲೈ ಬಾಡಿ ಒಳಗಡೆ ಈ ಆಂಟಮೀಬಾ ಹಿಸ್ಟೊಲೈಟಿಕಾ ಹೋಗ್ತಾ ಇಲ್ಲ. ಓಕೆ, ಹಾಗಾಗಿ ಸೊ ಮೆಕ್ಯಾನಿಕಲ್ ವೆಕ್ಟರ್ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಸೊ ಇಲ್ಲಿ ಟಾರ್ಗೆಟ್ ಆರ್ಗನ್ ಯಾರು ಹಾಗಾದ್ರೆ? ಟಾರ್ಗೆಟ್ ಆರ್ಗನ್ ದಟ್ ಇಸ್ ಲಾರ್ಜ್ ಇಂಟೆಸ್ಟೈನ್. ಯಾವುದು? ಲಾರ್ಜ್ ಇಂಟೆಸ್ಟೈನ್. ಟೈಫಾಯ್ಡ್ ಏನಿತ್ತು? ಸ್ಮಾಲ್ ಇಂಟೆಸ್ಟೈನ್, ಬಟ್ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್. ಸೊ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನ್ ಮಾಡುತ್ತೆ, ಇದು ಇಲ್ಲಿ ಗಟ್ ಲೇಯರ್ಸ್ ಇರುತ್ತೆ. ಓಕೆ, ಮ್ಯೂಕೋಸಾ, ಸಬ್ ಮ್ಯೂಕೋಸಾ ಅಂಡ್ RBC ಸೆಲ್ಸ್ ಕೂಡ. ಓಕೆ, ಕಾಮನ್ RBC, ಬಿಕಾಸ್ ಥ್ರೂ ಬ್ಲಡ್ ಏನಾಗುತ್ತೆ, ಇದೆಲ್ಲ ಪ್ಯಾರಾಸೈಟ್ಸ್ ಗಳು ಮೂವ್ ಆಗೋದು. ಸೊ RBC ಇಸ್ ಕಾಮನ್ ಇಲ್ಲಿ ಎಫೆಕ್ಟ್ ಆಗೋದು. ಅಂಡ್ ಮ್ಯೂಕೋಸಾ ಅಂಡ್ ಸಬ್ ಮ್ಯೂಕೋಸಾ ಲೇಯರ್ಸ್ ಅನ್ನ ಏನ್ ಮಾಡುತ್ತೆ, ಇದು ಡ್ಯಾಮೇಜ್ ಮಾಡುತ್ತೆ. ಓಕೆನಾ? ಓಕೆ, ಸೊ ಟಾರ್ಗೆಟ್ ಆರ್ಗನ್ ಅನ್ನ ಏನ್ ಮಾಡಿದ್ವಿ, ನಾವಿಲ್ಲಿ ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಏನಿದೆ ನಮ್ಗೆ ಇಲ್ಲಿ? ಸಿಂಪ್ಟಮ್ಸ್. ಏನಿರುತ್ತೆ ಸಿಂಪ್ಟಮ್ಸ್ ಇಲ್ಲಿ? ಟಾರ್ಗೆಟ್ ಆರ್ಗನ್ ಯಾವ್ದಿದೆ ನೋಡಿ? ಲಾರ್ಜ್ ಇಂಟೆಸ್ಟೈನ್ ಅಲ್ವಾ? ಸೊ ಸ್ಟಮಕ್ ರಿಲೇಟೆಡ್, ಕೆಳಗಡೆ ಸ್ವಲ್ಪ ಅಲ್ವಾ? ಅಂಡ್ ಇಲ್ಲಿ ಏನಂತ ಹೇಳಿದ್ವಿ? ಡಿಸೆಂಟ್ರಿ. ಸೊ ಸಿಂಪ್ಟಮ್ಸ್ ಏನಿರುತ್ತೆ ಇಲ್ಲಿ? ಲೂಸ್ ಮೋಷನ್, ನಾಟ್ ಜಸ್ಟ್ ಅ ಲೂಸ್ ಮೋಷನ್ ಹೇಗಿರುತ್ತೆ ಇಲ್ಲಿ? ವಿತ್ ಆಕ್ಸಸ್ ಬ್ಲಡ್ ಅಂಡ್ ಮ್ಯೂಕಸ್. ಸೊ ಈ ಸ್ಟೂಲ್ಸ್ ಗಳಲ್ಲಿ ಏನ್ ಪಾಸ್ ಆಗ್ತಾ ಇರುತ್ತೆ? ತುಂಬಾ ಬ್ಲಡ್ ಮತ್ತೆ ಮ್ಯೂಕಸ್ ಏನಾಗ್ತಾ ಇರುತ್ತೆ, ಇಲ್ಲಿ ಪಾಸ್ ಆಗ್ತಾನೆ ಇರುತ್ತೆ. ಅಂದ್ರೆ ಬಾಡಿ ಒಳಗಡೆ ಇರುವಂತ ಲಿಕ್ವಿಡ್ ಕಂಟೆಂಟ್ ತುಂಬಾ ಹೋಗ್ತಾ ಇರುತ್ತೆ. ನಾನು ಇವಾಗ ತಾನೇ ಹೇಳಿದೆ, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಓಕೆ ಸೆಲ್ಸ್ ಗಳನ್ನ, RBC ಸೆಲ್ಸ್ ಗಳನ್ನ ಆಸ್ ವೆಲ್ ಆಸ್ ಮ್ಯೂಕೋಸ, ಸಬ್ ಮ್ಯೂಕೋಸ ಲೇಯರ್ಸ್ ಗಳನ್ನ ಏನ್ ಮಾಡುತ್ತೆ, ಇದು ಹಾಯ್ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಆ ಕಾರಣಕ್ಕೆ ಸ್ಟೂಲ್ಸ್ ಪಾಸ್ ಆಗುವಾಗ ಅದರಲ್ಲಿ ಬ್ಲಡ್ ಮತ್ತೆ ಮ್ಯೂಕಸ್ ಕಂಟೆಂಟ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಲೂಸ್ ಮೋಷನ್. ಸೊ ಇಷ್ಟೇನಾ? ಏನಾಗುತ್ತೆ ಇಲ್ಲಿ? ಪೇನ್, ಅಬ್ಡಾಮಿನಲ್
pain and cramps. Even stomach ache ಅಂಡ್ ನಾಸಿಯಾ ಇರ್ಬೋದು, ಓಕೆ, ಟಯರ್ಡ್ನೆಸ್ ಇರ್ಬೋದು, ಹೆಡ್ ಏಕ್ ಇರ್ಬೋದು, ಇದೆಲ್ಲ ಏನು ಇಲ್ಲಿ ಕಾಮನ್ ಸಿಂಪ್ಟಮ್ಸ್. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಟಯರ್ಡ್ನೆಸ್, ವೀಕ್ನೆಸ್, ಇದೆಲ್ಲ ಏನು ಇಲ್ಲಿ ಸಿಂಪ್ಟಮ್ಸ್. ಅಂಡ್ ನೆಕ್ಸ್ಟ್ ಯಾವುದು ಇಲ್ಲಿ ಪ್ರಿವೆನ್ಷನ್. ಟ್ರಾನ್ಸ್ಮಿಷನ್ ಏನಿದೆ ನೋಡಿ, ಇಲ್ಲಿ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಇದೆ. ಸೊ ಪ್ರಿವೆನ್ಷನ್ ಹೇಗೆ ಪ್ರಿವೆಂಟ್ ಮಾಡೋದು? ಬೈ ಅವಾಯ್ಡಿಂಗ್ ದಿ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಸೊ ಪ್ರಿವೆನ್ಷನ್ ಬರ್ಕೊಳ್ಳಿ, ಲೆಟ್ ಮಿ ರೈಟ್. ಓಕೆ, ಪ್ರಿವೆನ್ಷನ್ ಹೇಗೆ ಪ್ರಿವೆಂಟ್ ಮಾಡ್ಬೋದು ನಾವು ಇದನ್ನ? ಬೈ ಅವಾಯ್ಡಿಂಗ್ ದಿ intake of contaminated food and water. ನಾವು ಮಾಡ್ತೀವಾ ಇದನ್ನ? ನೋ. ಟೇಸ್ಟ್ ಬಡ್ಸ್ಗೆ ಏನ್ ಬೇಕೋ ಅದನ್ನೇ ಕೊಡೋದು ನಾವು ಅಲ್ವಾ? ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್, ಅದ್ರ ಒಟ್ಟಿಗೆ ಬೈ ಕ್ಲೀನ್ ಮೇಂಟೈನಿಂಗ್ ಹೈಜೀನ್ ಅನ್ನ ಮೇಂಟೈನ್ ಮಾಡೋದು, ಅಥವಾ ವಿ ಕ್ಯಾನ್ ಸಿ ಬೈ ಕವರಿಂಗ್ ದಿ ಫುಡ್ ಅಂಡ್ ವಾಟರ್ ಸೋರ್ಸಸ್. ಸೊ ನೀವು ನೋಡಿರ್ತೀರಾ ಸ್ಟ್ರೀಟ್ ಅಲ್ಲೆಲ್ಲ ಪಾನಿಪುರಿ ಸೇಲ್ ಮಾಡ್ತಾ ಇರ್ತಾರಲ್ಲ. ಸೊ ಅವ್ರು ಏನ್ ಮಾಡಿರ್ತಾರೆ, ಐ ಡೋಂಟ್ ನೋ ಫಾರ್ ದ ಪೂರಿ, ನಮ್ಗೆ ಗೊತ್ತಿಲ್ಲ. ಪೂರಿಗೆನೆ, ನಾಟ್ ಪಾನಿ, ಪೂರಿಗೆ ಏನ್ ಮಾಡಿರ್ತಾರೆ ಇಲ್ಲಿ ಕವರ್ ಮಾಡಿರ್ತಾರೆ. ಓಕೆ, ಸೊ ಫುಡ್ ಪಾರ್ಟಿಕಲ್ಸ್ ಅಥವಾ ಫುಡ್ ಐಟಮ್ಸ್ ಆಮೇಲೆ ವಾಟರ್ ಐಟಮ್ಸ್ ಗಳನ್ನ ಏನ್ ಮಾಡ್ಬೋದು ನಾವಿಲ್ಲಿ ಕವರ್ ಮಾಡಿಟ್ರು ಕೂಡ ಇದನ್ನ ಏನ್ ಮಾಡ್ಬೋದು ಇಲ್ಲಿ ಪ್ರಿವೆಂಟ್ ಮಾಡ್ಬೋದು. ಅಂಡ್ ಟ್ರೀಟ್ಮೆಂಟ್ ಬಂದು ಏನು ಇಲ್ಲಿ ಕೆಲವೊಂದು ಆಂಟಿಪ್ರೋಟೋಸೋವಲ್ ಟ್ಯಾಬ್ಲೆಟ್ಸ್ ಗಳನ್ನ ಏನ್ ಮಾಡ್ತಾರೆ, ಕೊಡ್ತಾರೆ. ಸೊ ಇದೇನು ಇಲ್ಲಿ ಪ್ರೋಟೋಸೋವಲ್ ಡಿಸಾರ್ಡರ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಇಲ್ಲಿ ಹೆಲ್ಮಂಥಿಕ್ 2 ಡಿಸೀಸ್ ಇದೆ ಅಂಡ್ ಆಸ್ ವೆಲ್ ಆಸ್ ಒಂದು ಫಂಗಲ್ ಡಿಸೀಸ್ ಇದೆ. ಸೊ ಅದನ್ನ ಏನ್ ಮಾಡೋಣ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ಒನ್ಸ್ ಅಗೇನ್ ವಿಡಿಯೋಸ್ ಏನಾದ್ರೂ ಹೆಲ್ಪ್ಫುಲ್ ಅನಿಸ್ತಾ ಇದ್ರೆ ಪ್ಲೀಸ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬೈ ಬಾಯ್.